भुजं प्रसन्नवदनं ध्यायेत् सर्वविघ्नोपशान्तये। गुरुब्रह्मा गुरुविष्णुः गुरुदेवो महेश्वरः गुरुसाक्षात् परब्रह्मा तस्मै श्री गुरवे नमः। तस्मै श्री गुरवे नमः। ॐ शान्ति शान्ति शान्तिः। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। रामानुजदया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं। लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां। यो नित्यमच्युतपदाम्बुजयुग्मरुक्म व्यामोहतस्तदितराणि तृणाय मेने। अस्मद्गुरोर्ह भगवतोऽस्य दयैकसिन्धोः रामानुजस्य चरणौ शरणं प्रपद्ये। கைதசேர்போம் புழைச்சோர் கச்சினகர் வந்துதித்த பொய்கை பிரான் கவிஞர் போரேறு வையத்தடியவர்கள் வாழ வரும் தமிழ் நூத்தந்தாதி படிவிளங்கச் செய்தான் பரிந்து. ಓಕೆ, 71 ಹೇಳ್ಕೋಬೇಕು. ಪವಿತ್ರ ಫಾಲೋ ಮಾಡ್ತೀವಿ. நன்று பிணிமூப்ப கையகத்தினான் கூடே நின்ற நில முழுதும் மாண்டாளும் என்றும் விடலாழி நெஞ்சமே வேண்டினேன் கண்டாய். அடலாழி கொண்டான் மாட்டன்பு அடலாழி கொண்டான் மாட்டு அன்பு நன்று பிணி நோப்பு கையகத்தினான் கூழி நின்ற நில முழுதும் ஆண்டாளும் என்றும் விடலாழி நெஞ்சமே வேண்டினேன் கண்டாய். அடலாழி கொண்டான் மாட்டன்பு நின்று பிணி மூப்பு கையகத்தினான் கூழி நின்று நிலமுழுதும் ஆண்டாடும் என்றும் விடல் ஆழி நெஞ்சமே வேண்டினேன் கண்டாய். அடலாழி கொண்டான் மாட்டு ಅನ್ಬು. ಮನಸ್ಸಿಗೆ ಹೇಳ್ತಾರೆ ನೆಂಜೆ ಅಂತ ಹೇಳ್ಬಿಟ್ಟು ಮನಸ್ಸಿಗೆ ಅಡ್ರೆಸ್ ಮಾಡಿ ಕೇಳ್ತಾರೆ. ಈ ಎಂಥ ಮನಸ್ಸು ಅಂದರೆ ಆಳವಾಗಿ ಆ ಕಡಲಾಳಿ ಅಂತ ಹೇಳ್ತಾರಲ್ಲ ಆ ಥರ ಆಳವಾದ ಮನಸ್ಸಿಗೆ ಹೇಳ್ತಾರೆ. ಆಳವಾದ ಮನಸ್ಸು ಯಾಕೆ ಹೇಳ್ತಾರೆ ಅಂದರೆ ಅದರ ಕೆಪಾಸಿಟಿ ಮನಸ್ಸಿಗಿದೆಯಲ್ಲ, ಮನಸ್ಸಿಗಿರೋ ಅಷ್ಟೊಂದು ಭವ್ಯವಾದ ಮನಸ್ಸಿಗೆ ಒಂದು ಶಕ್ತಿ ಇದೆಯಂತೆ, ಮನೋಶಕ್ತಿ ಅಂತ ಹೇಳ್ತಾರಲ್ಲ. ಎಷ್ಟೋ ಕಾಯಿಲೆಗಳು ಔಷಧಿಗಿಂತ ಮನೋನಿಗ್ರಹದಿಂದ ಮನಸ್ಥೈರ್ಯದಿಂದಲೇ ವಾಸಿ ಆಗ್ಬಿಡುತ್ತೆ. ಅದು ಅಷ್ಟು ಆಳವಾಗಿದೆ, ಅದರದ್ದು ಶಕ್ತಿ ಯಾರು ಅಳೆಯೋಕ್ಕಾಗಲ್ಲ. ಅದಕ್ಕೆ ಅಡಲಾಳಿ ನೆಂಜೆ ಅಂತ ಹೇಳ್ತಾರೆ. ಅಲ್ಲಿ ಆ ನೆಂಜಿಗೆ ಅಡ್ರೆಸ್ ಮಾಡ್ತಾನೆ, ಮನಸ್ಸಿಗೆ ಅಡ್ರೆಸ್ ಮಾಡ್ತಾರೆ. ಮಾಡಿದಾಗ ಏನು ನನ್ರಿ ಪಿಣಿಮು ಒಳ್ಳೆ ಇದು ಕೈವಲ್ಯ. ನಂಡ್ರಂದ್ರೆ ಕೈವಲ್ಯ ಅನ್ನೋ ಒಂದು ಜಾಗಕ್ಕೆ ಎಲ್ಲಿ ಅದು ಅಕ್ಷರ ಅಂತ ಹೇಳ್ತಾರೆ. ಯಾಕಂದರೆ ಅದು ಕೂಡ ಅಲ್ಲೂ ಮುಪ್ಪು ವ್ಯಾಧಿ ಜರೆ ಅನ್ನೋದು ಯಾವುದೂ ಇಲ್ಲ. ಪಿಣಿ ಮುಪ್ಪು ಅಲ್ಲಿ ಇದ್ಕೊಂಡು ಕೈವಲ್ಯದಲ್ಲಿ ಮೋಕ್ಷದ ಥರನೇ ಎಲ್ಲ ಸೌಖ್ಯ ಅನುಭವಿಸೋದು. ಊಟ ಸಾವು ಜರೆ ಹಸಿವೆ ನೀರಡಿಕೆ ಯಾವುದೂ ಇಲ್ಲ. ಆಪತಪಹಾತ್ಮ ಅಂತೆಲ್ಲ ಹೇಳ್ತಾರಲ್ಲ ಆ ಥರ ಎಲ್ಲ. ಅಂದರೆ ಒಂದೇ ಒಂದು ಅಲ್ಲಿ ಅಂದರೆ ನಾನ್ಗುಳಿ ಅಲ್ಲಿ ಹೋಗಿ ಒಂದು 4 ಯುಗಗಳು ಇದ್ದು ಬಿಟ್ರೆ ಕೂಡ
ನಿಂದ್ರ ಹಾಗೆ ಹಾಗೆ ಒಂದು ವೇಳೆ ಆ ಥರ ಒಂದು ಸೌಖ್ಯ ಸಿಕ್ಕಿದ್ರೆ ಕೂಡ ಅಕಸ್ಮಾತ್ ನಿಲಮುಳದು ಮಾಂಡಾಳು ಅಥವಾ ಇಡೀ ಜಗತ್ತನ್ನೇ ನೀವೇ ಚಕ್ರವರ್ತಿಯಾಗಿ ಮಹಾರಾಜನಾಗಿ ಆಳ್ತಾ ಇದ್ರೆ ಕೂಡ ಯಾವತ್ತೂ ಈ ಉಡಲಾಳಿ ನೆಂಜಮೆ ಅಂತ ಹೇಳ್ತಾರೆ, ಮನಸ್ಸಿಗೆ ಹೇಳ್ತಾರೆ ನೀನು ಭಗವಂತನನ್ನ ಮಾತ್ರ ಬಿಡಬೇಡ ಅಂತ. ಅವನ ಏನು ಬಿಡಬೇಡ ಅಂತ ಹೇಳಿದ್ರೆ, ನೋಡು ಬೇಡ್ಕೊಳ್ತೀನಿ ನಿನ್ನ ಅಡಲಾಳಿಕೊಂಡಾನ್ ಮಾಡ್, ಅವನ ಹತ್ರ ಇರುವಂಥ ನಿನಗೆ ಅಭಿಮಾನ, ಅವನ ಮೇಲೆ ಇರುವಂಥ ನಿನಗೆ ಪ್ರೀತಿ, ಅವನ ಮೇಲೆ ಇರುವಂಥ ಗೌರವ ಭಕ್ತಿ ಭಾವಗಳು ಮಾತ್ರ ಯಾವತ್ತೂ ಬಿಡಬೇಡ. ಅಂದರೆ ಅಹಂಕಾರ ಪಡಬೇಡ ಮನಸ್ಸಿಗೆ ಹೇಳ್ತಾರೆ. ಯಾವುದೇ ಒಂದು ಸ್ಥಿತಿಗೆ ನೀವು ಬಂದರೆ ಕೂಡ, ಯಾವುದೇ ಒಂದು ಪದವಿ ಉತ್ತಮವಾದ ಒಂದು ಪದವಿ ದೊರಕಿದ್ದಾಗ ಕೂಡ ನೀನು ಅಹಂಕಾರ ಪಡಬೇಡ, ನೀನು ಭಗವಂತನ ಜೊತೆಗಿರೋ ಸಂಬಂಧವನ್ನು ಕಳ್ಕೊಂಡ್ಬಿಡ್ಬೇಡ, ಮರಿಬೇಡ ಅಂತ ಹೇಳ್ತಾರೆ. ಇದೇ ಥರನೇ ಕುಲಶೇಖರ ಆಳ್ವಾರ್ ಕೂಡ ಹೇಳ್ತಾರೆ, ದಿವಿವಾ ಭುವಿವಾ ಮಮಾಸ್ತು ಮಾಸೋ ನರಕೇವಾ ನರಕಾಂತಕ ಪ್ರಕಾಮಂ ಅವಧೀರಿತ ಶಾರದಾರವಿಂದೋ ಚರಣೋತೆ ಮರಣೇಪಿ ಚಿಂತೆಯಾಮಿ. ಅವರು ಅದೇ ಹೇಳ್ತಾರೆ, ದಿವಿ ದೇವಲೋಕದಲ್ಲಿ ಎಲ್ಲೇ ಬೇಕಾದ್ರೂ ಇರೋದು, ಭೂಮಿ ಅಥವಾ ಭೂಮಿನಲ್ಲಿ ಎಲ್ಲಾದ್ರೂ ಇರ್ಬೋದು, ಮಮಾಸ್ತು ಮಾಸು ಅಥವಾ ನರಕದಲ್ಲೇ ಇರಲಿ, ನರಕದಲ್ಲೇ ಇದ್ರೆ ಕೂಡ ಏನು ಅಲ್ಲಿ ಭಗವಂತನ ನಾಮ ಧ್ಯಾನ ಮಾಡಬೇಡ ಅಂತ ಹೇಳ್ತೀಯಾ? ಹೇಗೆ ಪೆರಿಯಾಳ್ವಾರ್ ಕೂಡ ಒಂದು ಹಾಡಲ್ಲಿ ಹೇಳ್ತಾರೆ, ನರನು ಮುಕ್ಕಲನು ನಿಂದ್ರ ನರಕಿಲ್ ಪೇಶ ಪೇಶ ನಿಂದ್ರಾರ್ಗಳ್ ಕೇಳ್ಕ ಏನಂತ ಒಬ್ರಿಗೊಬ್ರು ಮಾತಾಡ್ಕೊಳ್ತಾರಂತೆ. ಮುದ್ಗಲ ಅನ್ನೋ ಒಬ್ಬ ಋಷಿ, ತಮಿಳಲ್ಲಿ ಮುರ್ಕಲರಂ ಅಂತ ಹೇಳ್ತಾರೆ, ಮುದ್ಗಲ ಅನ್ನೋ ಋಷಿ ಸಂಚಾರ ಮಾಡ್ತಾ ಇರ್ಬೇಕಾದ್ರೆ ಯಮಪುರಿ ಬಗ್ಗೆ ಹೋಗ್ತಾರಂತೆ. ಯಮಪುರಿ ಹೋದಾಗ ಅಲ್ಲಿ ಕುಶಲೋಪರಿ ಯಮನ್ನ ಮಾತಾಡಿಸ್ತಾ ಇರ್ತಾರೆ. ಯಮಪುರಿ ಅಲ್ಲಿ ಭಾಗ ನಿಂತ್ಕೊಂಡು ಮಾತಾಡಿಸ್ತಾರೆ, ಏನು ಇಲ್ಲಿ ಅಂತ. ಅವಾಗ ಶ್ರೀಹರಿ ಅಂತ ಏನೋ ದೇವ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರೆ, ಅವತಾರ ಮಾಡಿದ್ರು ಎಲ್ಲ ಭಗವಂತನ ಹೆಸರು. ನರಕಿಲ್ ನಿಂದ್ರಾರ್ಗಳ್ ಕೇಳ್ಕ, ಅಲ್ಲಿರೋ ನರಕದಲ್ಲಿ ಜೈಲಲ್ಲಿ ಇರ್ತಾರಲ್ಲ ವಾಸಿಯಾಗಿ ವಾಸ ಮಾಡ್ತಾ ಪನಿಷ್ಮೆಂಟ್ ಅನುಭವಿಸ್ಕೊಂಡು ಅಲ್ಲಿರೋರೆಲ್ಲನೂ ಇವರಿಬ್ಬರು ಮಾತು ಕೇಳ್ತಾರಂತೆ, ಕುಶಲೋಪರಿ ಏನು ಅಂತ. ಅದೇ ಹೀಗೆ ಕೃಷ್ಣ ಅವತಾರ ಮಾಡಿದ್ದ, ಎಲ್ಲ ಜಗತ್ತೆಲ್ಲ ಉದ್ಧಾರ ಆಯಿತು ಅಂತ ಕೃಷ್ಣನ ಬಗ್ಗೆ ಹೇಳ್ತಾ ಇದ್ದಾರೆ. ನಿಂದ್ರಾರ್ಗಳ್ ಕೇಳ್ಕೊಂಡೆ ನರಕಮೇ ಸ್ವರ್ಗಮಾಹಂ, ಆ ನರಕನೇ ಸ್ವರ್ಗ ಆಗ್ಬಿಡ್ತಂತೆ. ನಾಮಂಗಳುಡೆಗೆ ನಂಬಿ, ಭಗವಂತನ ನಾಮವನ್ನ ಹೇಳ್ತಾನೆ ಅದನ್ನ ಕೇಳ್ತಾ ಇದ್ದವ್ರಿಗೇನೆ ನರಕ ಎಲ್ಲ ಸ್ವರ್ಗ ಆಗ್ಬಿಡ್ತದೆ. ಅದಕ್ಕೆ ಅದೇ ಥರನೇ ಇವರು ಹೇಳ್ತಾರೆ, ಎಲ್ಲಾದ್ರೂ ಇರಲಿ ನೀನು ಮರಿಬೇಡ ಅಂತಾನೆ. ಅಡಲಾಳಿಕೊಂಡಾನ್ ಮಾಟನ್ಬ, ಯುದ್ಧೋಪಾದಿಯಲ್ಲಿ ಸುದರ್ಶನ ಚಕ್ರವನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾನಲ್ಲ ಭಗವಂತ, ಆ ಭಗವಂತನನ್ನ ಮಾತ್ರ ಯಾವತ್ತೂ ಮರಿಬೇಡ, ಸದಾಕಾಲ ನೆನಪಲ್ಲಿಟ್ಕೊ ನೀನು ಅಂತ ಎಚ್ಚರಿಸ್ತಾರೆ ಮನಸ್ಸಿಗೆ. ಮುಂದಿನ ಹಾಡಿಗೆ ಹೋಗೋಣ. அன்பாழியானே அன்பாழியானை அணு என்னும் அணுகு என்னும் அவன் தன் பண்பாழி தோள் பரவி, அவன் தன் பண்பு ஆழி தோல் பரவி, ஏத்து என்னும் ஏத்து என்னும் முன்பூழி காணானை காண் என்னும், முன்பூழி காணானை காண் என்னும், செவி கேள் என்னும் பூணாரம் பூண்டான் புகழ், செவி கேள் என்னும் பூணாரம் பூண்டான் புகழ். அன்பாழியானே அணு என்னும் அவன் தன் பண்பாழி தோள் பரவியேத்து என்னும், முன்பூழி காணானை காண் என்னும் கண் செவி கேள் என்னும் பூணாரம் பூண்டான் புகழ். யானை அணுகு என்னும் அவன் தன் பண்பாளி தோல் பரவியேத்து என்னும், முன்பு ஊழி காணானை காண் என்னும் கண் செவி செவி கேள் என்னும் பூணாரம் பூண்டான் புகழ். முன்பூழி காணானை காண் என்னும் கண் செவி கேள் என்னும் பூணாரம் பூண்டான் புகழ்.
முன்போழி காணானை காண் என்னும் கண் செவிகேள் என்னும் பூணாரம் பூண்டான் புகழ். ಈ ಪದ್ಯದಲ್ಲಿ ಪಂಚೇಂದ್ರಿಯಗಳಿಗೆ ಏನ್ ಕೆಲಸ ಮಾಡಬೇಕು ಅದನ್ನ ಇಲ್ಲಿ ಹೇಳ್ತಾರೆ. ಅನ್ಬಾಳಿಯಾನೆ, ತುಂಬ ನಮ್ಮ ಮೇಲೆ ಎಲ್ಲ ಸುಹೃತ್ತಂತೆ ಭಗವಂತ, ನಮ್ಮ ಮೇಲೆಲ್ಲ ತುಂಬ ಕರುಣೆ, ಯಾವಾಗಲೂ ನಮ್ಮನ್ನ ಯಾವ ರೀತಿಯಲ್ಲಿ ಕಾಪಾಡಬೇಕು ಅಂತಾನೆ ಅನ್ಕೊಂಡು ಶಂಖಚಕ್ರಗಳನ್ನ ಸದಾ ಕಾಲ ಧರಿಸ್ಕೊಂಡಿರ್ತಾನಂತೆ ಭಗವಂತ. ಅದಕ್ಕೆ ಅನ್ಬಾಳಿಯಾನೆ ಅಣುಹು ಅಂತ ಹೇಳಿದ್ರೆ ಸ್ತೋತ್ರ ಮಾಡು ಅಂತ ಹೇಳುತ್ತೆ. ಯಾವಾಗಲೂ ನಾಲ್ಗೆ ಅವನನ್ನೇ ಸ್ತೋತ್ರ ಮಾಡಬೇಕು ಅಂತ. ಅನ್ಬಾಳಿಯಾನೇ ಅಣಹ ಎನ್ನುಂ ನಾಲ್ಗೆ ಯಾವಾಗಲೂ ಏನ್ ಮಾಡ್ಬೇಕು ಅಂದ್ರೆ ಅದು ತಿನ್ಬೇಕು ಇದು ತಿನ್ಬೇಕು ಅಂತ ಹೇಳಿದ್ರೆ. ನಾವಕಾರಿಯಂ சொல்லிலாதவர் நாள்தோறும் விரும்புவார் ದೇವಕಾರ್ಯಂ செய்தவர்க்கு ತಿರುಗೋಷ್ಠಿಯವರ ಪಾಶದಲ್ಲಿ ಪರ್ಯಾಳವರು ಹಾಡ್ತಾರೆ. ನಾವಕಾರ್ಯಂ சொல்லிலாதவர், ನಾಲ್ಗೆಗೆ ಒಂದು ಕೆಲಸವನ್ನು ಕೊಡಲ್ವಂತೆ ಅವರೆಲ್ಲ. ಅದೇ ಹೇಳ್ತಾರೆ. ಹೇಗೆ ಅಂದ್ರೆ ನಾಲ್ಗೆಗೆ ಏನ್ ಕೆಲಸ ಕೊಡ್ಬೇಕು ಅಂದ್ರೆ ಭಗವನ್ ನಾಮಸ್ಮರಣೆ ಮಾಡೋದನ್ನ ಆ ಕೆಲಸ ಕೊಡ್ಬೇಕು. ಆ ಕೆಲಸವನ್ನು ಅವ್ರು ಕೊಡೋದಿಲ್ವಂತೆ. ಅದನ್ನ ಕೊಡದೆ ಏನ್ ತಿನ್ಬೇಕು, ನೆಕ್ಸ್ಟ್ ಏನ್ ಮಾಡ್ಬೇಕು, ಏನ್ ತಿನ್ಬೇಕು ಅನ್ನೋದು ಅದೇ ಹಾಗೆ ಇರ್ತಾರಂತೆ. ಆ ಥರ ಇರ್ಬೇಕಾದ್ರೆ ಏನ್ ಮಾಡ್ಬೇಕು ಅದೇ ಇವರು ಅದೇ ಥರನೇ ಈ ಆಳ್ವಾರು ಇಲ್ಲಿ ಹೇಳ್ತಾರೆ. ಅನ್ಬಾಳಿಯಾನೇ ಅಣುಹ ಎನ್ನುಂ ನಾಲ್ಗೆ ಹೇಳ್ತಾ ಇದೆ ಅಂತೆ, ಅವನ ಕೀರ್ತಿಯನ್ನ ಹಾಡು ಅಂತ ಹೇಳ್ತಾರೆ. ಅವಂತನ್ ಪಣ್ಬಾಳಿ ತೋಳ್ ಪರವಿ, ಅವನ ದೀರ್ಘವಾದ ಬಾಹುಗಳಲ್ಲೇ ಇದೆಯಲ್ಲ ಅದನ್ನ ಕೊಂಡಾಡು, ಆ ಕೀರ್ತಿಯನ್ನ ಹಾಡು. ಏತುಮ್ಮೆನ್ನುಂ, ಅದು ಅವನ ಅವಯವಗಳನ್ನ ಒಂದೊಂದೇ ಹೇಳ್ತಾರೆ. ಮನಸ್ಸೇ ಭಗವಂತನನ್ನ ಸಮೀಪಿಸಕ ಬಗೆ ಹೇಗೆ ಅಂತ ಹೇಳಿದ್ರೆ ನಾಲ್ಗೆಗೆ ಒಂದು ಕೆಲಸ ಕೊಡ್ಬೇಕು. ಆಳವಾದ ವಿಶಾಲವಾದ ಸಮುದ್ರದಂತ ತೋಳುಗಳಿದೆಯಲ್ಲ ಅದನ್ನ ಸ್ತುತಿಸುವಂತಾರೆ. ಕಣ್ಣಿಗೊಂದು ಕೆಲಸ ಕೊಡ್ತಾರೆ. ಹಿಂದೆಂದು ನೆನಪಲ್ಲಿ ಇಟ್ಕೊಳ್ಳೋ ಥರ ಮಾಡುವ ಭಗವಂತನನ್ನು ಕಣ್ಣುಗಳನ್ನು ಯಾವಾಗಲೂ ನೋಡ್ಬೇಕಂತೆ. ಕಣ್ಣಲ್ಲಿ ಏನ್ ನೋಡ್ಬೇಕು ಅಂತ ಹೇಳಿದ್ರೆ ಬೇಡದೇ ಇರೋ ದೃಶ್ಯಗಳನ್ನೆಲ್ಲ ನೋಡ್ಬಾರ್ದು, ಭಗವಂತನನ್ನ ನೋಡ್ಬೇಕು. ಪಣ್ಬಾಳಿ ತೋಳು ಹಾಗೆ ಆ ಕ್ಷೀರಸಾಗರದ ಮೇಲೆ ಆದಿಶೇಷನ ಮೇಲೆ ತೋಳನ್ನ ಇಳಿ ಬಿಟ್ಕೊಂಡು ಹಂಗೆ ಮಲ್ಕೊಂಡಿದ್ದಾನಲ್ಲ, ಆ ದೃಶ್ಯವನ್ನ ನೋಡ್ಬೇಕು. ಮುಂಬೂಳಿ ಕಾಣಾನೆ, ಹಿಂದೆಂದು ನೋಡದೆ ಇರುವಂತ ಒಂದು ದೃಶ್ಯ. ಅದನ್ನ ಹೇಳ್ತಾರೆ. ಈ ದೋಷಗಳನ್ನ ಗಣಿಸಲು ಈ ನಮ್ಮ ಹಿಂದಿನ ಜನ್ಮದಲ್ಲಿ ನಾವು ಏನೇನು ತಪ್ಪುಗಳನ್ನ ಮಾಡಿದೀವೋ ಅದೇ ಕಾಣಾನೆ ಅಂತ ಹೇಳಿದ್ರೆ ಅವನು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಳಲ್ಲಂತೆ, ಬಿಟ್ಬಿಡ್ತಾನಂತೆ. ಅವನನ್ನ ನೋಡು ಅಂತ. ಯಾರನ್ನ ನೋಡ್ಬೇಕು ನಾವು ಅಂದ್ರೆ ಭಗವಂತನ ದೃಷ್ಟಿ ನಮ್ಮ ಮೇಲೆ ಬೀಳ್ಬೇಕು, ನಾವು ಅವನನ್ನ ನೋಡ್ಬೇಕು. ಎಂಥವನು ಅಂದ್ರೆ ಭಕ್ತ ದೋಷೇಶ್ವ ದರ್ಶನಂ. ನೀಲಾ ಹೇಗೆ ಹೇಳ್ತಾಳೋ, ನೀಲಾದೇವಿ ಪುರುಷಕಾರಿಯಾಗಿ ನಾವು ಇಟ್ಕೊಳ್ತೇವೆ. ಯಾಕೆಂದ್ರೆ ಭಕ್ತರ ಕಾಣಿಸ್ಬಾರ್ದು ಕಾಣಿಸ್ಬಾರ್ದು ಅಂತ. ಇವನಿಗೆ ಇವನಿಗೆ ಒಂದು ಗುಣ ಏನಪ್ಪಾ ಅಂದ್ರೆ ನಮ್ಮ ದೋಷಗಳು ಅವನಿಗೆ ಕಾಣಿಸೋದಿಲ್ವಂತೆ. ಅದನ್ನೇ ಇಲ್ಲಿ ಹೇಳ್ತಾರೆ. ಮುಂಬೂಳಿ ಕಾಣಾನೆ ಅಂದ್ರೆ ಅದೇನೆ, ನಮ್ಮ ದೋಷಗಳೆಲ್ಲ ಕಾಣಿಸೋದಿಲ್ಲ. ಅವನ ನಮ್ಮನ್ನ ನೋಡು. ಶವಿ ಕೇಳೆನ್ನೊಮ್ಮ, ಅವನ ಕೀರ್ತಿಯನ್ನ ಕೇಳು. ಜಿಹ್ವೆ ಕೀರ್ತಯ ಕೇಶವಂ ಮುರರಿ ಪುಂಚೇತೋ ಭಜ ಶ್ರೀಧರಂ ಪಾಣಿದ್ವಂದ ಸಮರ್ಚಯ ಅಚ್ಯುತ ಕಥಾ ಶ್ರೋತ್ರದ್ವಯತ್ವಂ ಶೃಣು ಕೃಷ್ಣಂ ಲೋಚನ ಲೋಕಯ ಹರೇ ಗಚ್ಚಾಂಗ್ರಿಯುಗ್ಮಾಲಯಂ ಜಿಗ್ರಗ್ರಾಣ ಮುಕುಂದ ಪಾದ ತುಳಸಿ ಮೂರ್ಧನ್ನ ಮಾದೋಕ್ಷಜಂ ಅಂತ ಹೇಳ್ತಾರಲ್ಲ ಕುಲಶೇಖರಗಳು. ನಾಲ್ಗೆಗೆ ಏನ್ ಬೇಕು ಅಂದ್ರೆ ಕೇಶವನ ಕೀರ್ತನೆ ಹೇಳ್ಬೇಕು, ಕೈಗಳು ಅರ್ಚನೆ ಮಾಡ್ಬೇಕು, ಕಾಲುಗಳು ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ಬೇಕು. ಹೀಗೆ ಒಂದೊಂದು ಅವಯವಕ್ಕೂ ಹೇಗೆ ಭಗವಂತನ ವಿಚಾರವಾಗಿ ಕೆಲಸವನ್ನ ಹಂಚಿಕೊಡ್ತಾರಲ್ಲ, ಅದೇ ತರ ಇವ್ರು ಅಷ್ಟೇನೆ. ನಮ್ಮ ಹಿಂದಿನ ದೋಷಗಳನ್ನ ನಾವು ಯಾವ್ಯಾವ ಯುಗದಲ್ಲಿ ಏನೇನ್ ತಪ್ಪು ಮಾಡಿದ್ವೋ ಅದನ್ನೆಲ್ಲ ಗೊತ್ತಾಗದೆ ಇರುವಂತವನು ಭಗವಂತನನ್ನ ನೆನೆಸ್ಕೊ, ನೋಡು, ಹೆಣ್ಣು ಕೇಳು, ಅವನ ವಿಚಾರವನ್ನ ಕೇಳು. ಪೂಣಾರಂ ಪೂಂಡಾಂ ಪುಹಳ್ ಅವನ ಕೀರ್ತಿ ಹೇಗೆ ಅಂದ್ರೆ ವಿಷ್ಣು ಅಲಂಕಾರ ಪ್ರಿಯ ಅಂತೆ. ಅವನಿಗೆ ಆಭರಣಗಳನ್ನೆಲ್ಲ ಹಾಕೊಂಡಾಗ ಇನ್ನೂ ತುಂಬಾ ಸೊಗಸಾಗಿರ್ತಾನೆ. ಕಣ್ಣಲ್ಲಿ ನೋಡಿದ್ರೆ ಒಂದ್ಸತಿ ಮರೆಯೋದೇ ಇಲ್ಲ, ಯಾಕಂದ್ರೆ ಅಲಂಕಾರ ಅಷ್ಟು ಚೆನ್ನಾಗಿರುತ್ತೆ. ಅದನ್ನ ಹೇಳ್ತಾರೆ. ಈ ಇದ್ರಲ್ಲೂ ಅಷ್ಟೇನೆ, ಯಾರು ಆಳ್ವಾರ್ಗಳು ಹೇಳ್ತಾರೆ, ಅಂಗಂಗಳ್ ಅಳಹು ಮಾರಿ ಅಂತ ಹೇಳ್ತಾರೆ. ಒಂದು ಆಭರಣ ಹಾಕೊಂಡ್ರೆ ಅಂಗಕ್ಕೆ ಒಂದು ಮೆರುಗಂತೆ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ.
ಆಭರಣದಿಂದ ಅಂಗಕ್ಕೆ ಮೆರುಗು ಅಥವಾ ಭಗವಂತ ಧರಿಸ್ಕೊಂಡಿದ್ದ ಆಭರಣಕ್ಕೆ ಮೆರುಗು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಭಗವಂತ ಧರಿಸ್ಕೊಂಡಿದ್ದಕ್ಕೆ ಮೆರುಗು. ಯಾಕಂದ್ರೆ ಕೆಲವು ಆಭರಣಗಳೆಲ್ಲ ಯಾರ್ಯಾರೋ ಹಾಕೊಂಡ್ಬಿಟ್ರೆ ದೊಡ್ಡದಾಗಿರ್ಬೋದು, ಹಾಕೊಂಡ್ಬಿಟ್ರೆ ಚೆನ್ನಾಗಿ ಕಾಣಲ್ಲ, ಎಲ್ಲೆಲ್ಲೋ ಮೇಲೆ ಮೇಲೆ ಎಲ್ಲ ತುಂಬಿಸ್ಕೊಂಡು ಭರ್ತಿ ಹಾಕೊಂಡ್ಬಿಟ್ರು ಚೆನ್ನಾಗಿರಲ್ಲ. ಸಂದರ್ಭಕ್ಕೆ ತಕ್ಕಾಗಿ ಹಾಕೋಬೇಕು, ಸ್ವಲ್ಪನೇ ಹಾಕೋಬೇಕು, ಅವಾಗ ಚೆನ್ನಾಗಿರುತ್ತೆ. ತುಂಬಾ ಎಲ್ಲ ಹಾಕೊಂಡ್ಬಿಟ್ರೆ ಚೆನ್ನಾಗಿರಲ್ಲ. ಆದ್ರೆ ಭಗವಂತನಿಗೆ ಹಂಗಿಲ್ಲ ನೋಡಿ. ನಾವು ನೋಡ್ತೀವಲ್ಲ ಉತ್ಸವಾದಿಗಳಲ್ಲಿ ಎಷ್ಟೊಂದು ಮೇಲಿಂದ ಕೆಳಗಡೆವರೆಗೂ ಹಾಕಿರ್ತಾರೆ. ಹಾಕಿದ್ರು ನಮ್ಗೆ ನೋಡ್ಬೇಕು ಎಷ್ಟು ಚೆನ್ನಾಗಿದೆ ಅಂತ ಅನ್ಸುತ್ತೆ ಹೊರತು ಇಷ್ಟೊಂದು ಯಾಕೆ ಹಾಕಿದ್ದಾರೆ, ಚೆನ್ನಾಗೇ ಕಾಣ್ತಾ ಇಲ್ಲ ಅಂತ ಯಾರು ಹೇಳೋದಿಲ್ಲ. ಯಾಕೆಂದ್ರೆ ಅಂಗಂಗಳ ಅழகு ಮಾರಿ ಆಭರಣಕ್ಕೆ ಒಂದು ಸೊಗಸು. ಇದನ್ನೇ ಹನುಮಂತ ಕೂಡ ಹೇಳ್ತಾನೆ. ಯಾವಾಗ ಅಂತ ಹೇಳಿದ್ರೆ ಕಿಷ್ಕಿಂಧ ಕಾಂಡದಲ್ಲಿ ಭಗವಂತ ನೋಡ್ಬಿಟ್ಟು ಹಬ್ಬ, ಅವನು ನೋಡ್ಬೇಕಾದ್ರೆ ಭಗವಂತ ಏನು ಆಭರಣ ಹಾಕೊಂಡಿರ್ಲಿಲ್ಲ. ಆ ತೋಳುಗಳು ಎಲ್ಲ ಕಟ್ ಮಸ್ತಾಗಿತ್ತು, ಕತ್ತು ಎಲ್ಲ ಎಷ್ಟು ಮಾಟವಾಗಿತ್ತು ಅಂದ್ರೆ ಮನಸ್ಸಲ್ಲಿ ಅನ್ಕೊಳ್ತಾನಂತೆ, ಇದಕ್ಕೆ ಕೇಯೂರ್ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಈ ಕತ್ತಲ್ಲಿ ಒಂದು ದೊಡ್ಡ ಹಾರ ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಇವನಿಗೆ ಅಂತ. ಸರ್ವಭೂಷಣ ಭೂಷಾರ್ಹ ಅಂತೆ. ಇವನಿಗೆ ಎಲ್ಲ ಭೂಷಣಗಳು ಹಾಕ್ಬೋದು, ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಇವನು ಸಾಧಾರಣ ಒಂದು ಮುನಿಪುತ್ರ ತರ ಇದು ನೋಡಕ್ಕೆ ಹಾಗಿದ್ದಾನೆ. ಆದ್ರೆ ನಿಜವಾಗ್ಲೂ ಎಲ್ಲ ಆಭರಣನೂ ಹಾಕಿದ್ರೆ ಇವನಿಗೆ ಎಷ್ಟು ಚೆನ್ನಾಗಿರ್ಬೋದು ಅಂತ ಮನಸ್ಸಲ್ಲಿ ಊಹಿಸ್ಕೋತಾರಂತೆ. ಆ ಥರ ಆಭರಣಗಳು ಭೂಷಣವಾಗಿರುತ್ತೆ ಭಗವಂತನಿಗೆ. ಅದನ್ನ ಹೇಳ್ತಾರೆ ಇಲ್ಲಿ, ಮುನ್ಬೂಳಿ ಪೂಣಾರಂ ಪೂಂಡಾನ್ ಪುಹಳ್. ಅವನ ಅಲಂಕಾರ ಮಾಡ್ಕೊಳ್ತಾನಲ್ಲ ಭಗವಂತ, ಸುಂದರವಾಗಿರ್ತಾನಲ್ಲ, ಅವನ ಕೀರ್ತಿಯನ್ನ ಹಾಡು ಅಂತ ಹೇಳ್ತಾರೆ. ಮುಂದಿನ ಹಾಡು ಹೋಗೋಣ. புகழ்வாய் பழிப்பாய் புகழ்வாய் பழிப்பாய் நீ பூந்துழாயானை நீ பூந்துழாயானை இகழ்வாய் கருதுவாய் என் நெஞ்சே இகழ்வாய் கருதுவாய் என் நெஞ்சே திகழ் நீர் கடலும் மலையும் இருவிசும்பும் காத்தும் திகழ் நீர் கடலும் மலையும் இருவிசும்பும் காத்தும் உடலும் உயிரும் மேத்தான் ஏத்தான் புகழ்வாய் பழிப்பாய் நீ பூந்துழாயானே இகழ்வாய் கருதுவாய் என் நெஞ்சே திகழ் நீர் கடலும் மலையும் இருவிசும்பும் காத்தும் உடலும் உயிரும் மேத்தான். ಅದು ಸುಶೀಲಮ್ಮ ಆ ಒಡೆದೋಗಿರೋದಲ್ಲೇ ಇಟ್ಬಿಡು, ಬುಟ್ಟಿ ಅದಕ್ಕೆ ಎರಡು ಹೇಳಪ್ಪ. ಸಾರಿ. புகழ்வாய் பழிப்பாய் நீ பூந்துழாயானை இகழ்வாய் கருதுவாய் என் நெஞ்சே கடலும் இருவிசும்பு காத்தும் உடலும் உயிரும் ಏತ್ತಾನ್. ಮಮ್ಮಿ, ನೀವು ಆಭರಣಗಳ ಬಗ್ಗೆ ಹೇಳ್ತಾ ಇದ್ದಾಗ ನಮ್ಗೆ ಸ್ವಲ್ಪ ಒಂದ್ ಎಕ್ಸ್ಟ್ರಾ ಆದ್ರೂನು ಅದು ಚೆನ್ನಾಗೇ ಕಾಣಿಸಲ್ಲ. ಗೊತ್ತಾಗ್ಲಿಲ್ಲ, ಏನ್ ಹೇಳಿದ್ರಿ? ಅಲ್ಲ ಆಭರಣಗಳ ಬಗ್ಗೆ ಹೇಳ್ತಾ ಇದ್ದಾಗ ಅದಕ್ಕೆ ನೆನಪು ಬಂತು, ಒಂದ್ ಎಕ್ಸ್ಟ್ರಾ ಆದ್ರೂನು ಅದು ಚೆನ್ನಾಗೇ ಕಾಣಿಸಲ್ಲ ಅಂತ ನಮಗೆಲ್ಲ. ಅದಕ್ಕೆ ನಗು, ಅದು ವಿಕಾರವಾಗಿ ಕಾಣಿಸ್ತೀವಿ ಅಂತ. ಅದು ಇರೋದೇ ಫ್ಯಾಕ್ಟ್. ತುಂಬಾ ಹೇಳ್ಕೊಂಡ್ಬಿಟ್ರೆ ಒಳ್ಳೆ BTS ತರ ಇದೆ ಅಂತ ಹೇಳ್ತಾರೆ. ಓಕೆ. ಈ புகழ்வாய் பழிப்பாய் நீ பூந்துழಾಯಾನೆ. ನೀನು ಹೊಗಳಾದ್ರೂ ಹೊಗಳು ಅಥವಾ ನಿಂದೇನಾದ್ರೂ ಮೇಡು, ಯಾವ ತರ ಮಾಡಿದ್ರು ಭಗವಂತ ಅದನ್ನ ತಗೊಳ್ತಾನಂತೆ. ಯಾಕೆಂದ್ರೆ ನಾವು ನೋಡಿದೀವಿ, ನಿಂದಾಸ್ತುತಿ ಅನ್ನೋದು ಒಂದು ತರಹದ ಒಂದು ಭಕ್ತಿನೇ. ನಾವು ನೋಡ್ತೀವಿ ತಿರುಮಂಗೆ ಆಳ್ವಾರೆಲ್ಲ ಹಿಂದಳೂರು ಪಾಶದಲ್ಲಿ ನಿಂದಾಸ್ತುತಿ ಮಾಡ್ತಾರೆ ಭಗವಂತನಿಗೆ. ಭಗವಂತನ ಮೇಲೆ ಕೋಪಿಸ್ಕೊಂಡು ನಿಂದಾಸ್ತುತಿ ಮಾಡ್ತಾರೆ. ಅದು ನೀನು ಹೊಗಳಾದ್ರೂ ಹೊಗಳು, ಬೈದಾದ್ರೂ ಬೈ. ಇಹಳ್ವಾಯ್ ಕರುದುವಾಯ್ ಎನ್ ನೆಂಜೆ. ಕೀರ್ತಿನಾದ್ರೂ ಮಾಡು, ಹೊಗಳಾದ್ರೂ ಹೊಗಳು. ಭಗವಂತನಿಗೆ ಅದರಿಂದ ಏನು ಆಗ್ಬೇಕಾಗಿಲ್ಲ. ಯಾಕಂದ್ರೆ ವಸ್ತು ಅವನೇ, ಹೊಗಳಿದ್ರು ಸರಿ, ತೆಗಳಿದ್ರು ಸರಿ. ಆದ್ರೆ ಅದರಿಂದ ಅವನಿಗೇನು ಆಗೋದಿಲ್ಲ. ನೀವು ತೆಗೆದುಬಿಟ್ರೆ ಏನೂ ಆಗೋಲ್ಲ. ಯಾಕೆ ಶಿಶುಪಾಲನಿಗೆ 100 ಕೇಳ್ಪಾರ್ ಶವಿಸುಡು ಅಂತ ಹೇಳ್ತಾರೆ. ಅವ್ನು ಕೇಳೋರ್ ಕಿವಿ ಸುಟ್ಟೋಗೋ ತರ ಬೈಗಳನ್ನ ಬೈದ್ರು. ಭಗವಂತನಿಗೆ ಏನೂ ಆಗ್ಲಿಲ್ಲ, ಹಾಗೇ ಇದ್ದ.
ನೀನು ನೀನೊಬ್ಬ ಯಾದವ, ನೀನು ಹಸು ಕರೆಯೋನು, ಯೋಗ್ಯತೆ ಇಲ್ದಿರೋನು, ಹಂಗೆ ಹಿಂಗೆ ಕಳ್ಳ ಸುಳ್ಳ ಅಂತೆಲ್ಲ ಏನೋ ಎಷ್ಟು ಬೈದ್ರೂ ಸುಮ್ಮನೆ ಇದ್ದ. ಯಾಕಂದ್ರೆ ಅವನು ವರನ ಕೊಟ್ಟಿದ್ದ ಅವ್ರ ಅಮ್ಮನ್ಗೆ. ಹಾಗೆ ಏನೋ ಇವನು ಹೇಳೋದ್ರಿಂದ ಏನಾಗತ್ತೆ, ಅದೇ ಹೇಳ್ತಾರಲ್ಲ, ಇದು ನಾಯಿ ಬಗಳೋದ್ರಿಂದ ದೇವಲೋಕ ಮುಳುಗೋಗುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ನಾವುಗಳು ಎಕ್ಕಚ್ಚಿತ್ ನಾವೆಲ್ಲ ಏನು ಅದರಲ್ಲಿ ಅವ್ನಿಗೇನು ಆಗೋದಿಲ್ಲ. ತುಂಬಾ ಹೊಗಳು ಬಿಟ್ರೆ ಅಥವಾ ನಾವು ಕೀರ್ತನೆ ಮಾಡಿದ್ರೆ ಏನು ಅವ್ನಿಗೇನು ಅವನಿರೋದು ಅವ್ನ ತೇಜಸ್ ಅವನ ಹೆಸರು ಜಾಸ್ತಿ ಆಗ್ಬಿಡತ್ತೆ ಅಂದ್ರೆ ಏನಿಲ್ಲ, ಅವನಿರೋ ಹಾಗೇ ಇರ್ತಾನೆ. ನಾವು ಹೊಗಳಿದ್ರೆ ನಮಗೆ ಉಹಪ್ಪ, ನಮಗೆ ಸಂತೋಷ ಸಿಗತ್ತೆ ಅಷ್ಟೇನೆ. ನೀವು ಏನ್ ಬೇಕಾದ್ರೂ ಮಾಡಿ, ಹೊಗಳಾದ್ರೂ ಹೊಗಳಿ, ತೆಗ್ಲಾದ್ರೂ ತೆಗ್ಲಿ, ಆದ್ರೆ ಅವನು ಆದರಿಸೋದು ಮಾತ್ರ ಒಂದೇ ತರಾನೇ. ಅವನು ಅದರಿಂದ ನಮೇ ದ್ವೇಷೋಸ್ತಿ ನ ಪ್ರಿಯ, ಯಾರನ್ನು ಅವನು ದ್ವೇಷನೂ ಮಾಡೋದಿಲ್ಲ, ಅಥವಾ ಇವ್ರು ಏನೋ ತುಂಬಾ ನನ್ನ ಹೊಗಳು ಬಿಟ್ರು ಅಂದ್ರೆ ಅವನು ಅತಿಯಾಗಿ ಪ್ರೀತಿನೂ ಮಾಡೋದಿಲ್ಲ. ಹಾಗೇನೆ ಆದ್ರೆ ಸ್ತೋತ್ರಗಳನ್ನ ಮಾಡಿದ್ರೆ ಮಾತ್ರ ಅದನ್ನ ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಳ್ತಾನೆ. ಅದಕ್ಕೆ ಏನು ಪ್ರತಿಯಾಗಿ ಏನು ಇದು ಮಾಡಬೇಕು, ಫಲ ಕೊಡಬೇಕು, ಅದು ಕೊಟ್ಕೊಂಡು ಹೋಗ್ತಾನೆ. ಹಾಗೆ ತಿಹಳ್ಳಿ ಅವನೇ ಏನಪ್ಪ ಅಂದ್ರೆ ಮುಖ್ಯವಾದ ವಸ್ತುತಃ ಅವನೇನು ಅದನ್ನ ತಿಳ್ಕೊಳ್ಬೇಕು. ವಸ್ತುತಃ ಏನಪ್ಪಾ ಅಂದ್ರೆ 24 ತತ್ವಗಳು, ಪಂಚಭೂತಗಳು, ಪಂಚ ತನ್ಮಾತ್ರೆಗಳು, ಪ್ರಕೃತಿನಲ್ಲಿರೋ ಬೆಟ್ಟ, ನೀರು, ಗುಡ್ಡ, ಸೂರ್ಯ, ಚಂದ್ರ ಎಲ್ಲ ಇವನೇ ಆಗಿದ್ದಾನೆ, ಭಗವಂತನೇ ಆಗಿದ್ದಾನೆ ಅನ್ನೋದು ತೋರಿಸ್ತಾರೆ ಇಲ್ಲಿ. ತಿಹಣಿ ಕಡಲು ಮಲೆಯುಂ, ಸಪ್ತ ಸಾಗರಗಳು, ಸಪ್ತ ಪರ್ವತಗಳು, ಇರುವಿಶಂಭುಂ ಅಂದ್ರೆ ಪರಮಾಕಾಶ, 2 ಆಕಾಶ, ಒಂದು ಪರಮಾಕಾಶ, ಇನ್ನೊಂದು ಪ್ರಕೃತಿ ಮಂಡಲದಲ್ಲಿರುವ ಆಕಾಶ. ಕಾತ್ ಪವನ ಬೀಸೋದು. ಉಡಲು ಮುಯಿರು ಮೇತಾನ್, ಉಡಲು ಮುಯಿರು ಅಂದ್ರೆ ಶರೀರ ಮತ್ತೆ ಅದ್ರೊಳಗಿರುವಂತ ಪ್ರಾಣ, ಜೀವಾತ್ಮ ಎಲ್ಲವನ್ನು ಅವನೇ ಧರಿಸೋದು. ಧಾರಕವಾದ ವಸ್ತು ಒಂದಿದೆ ಅಂತ ಹೇಳಿದ್ರೆ ಅದು ಭಗವಂತನೇ. ಪ್ರತಿಯೊಂದನ್ನು ಚೇತನ ಅಚೇತನದ ಒಳಗೂ ಹೊರಗೂ ಇದ್ದು ಆ ಪದಾರ್ಥವನ್ನ ಧರಿಸೋನು ಭಗವಂತನೇ. ಅದಕ್ಕೆ ಉಡಲು ಮುಯಿರು ಮೇತಾನ್ ಅಂತಾರೆ. ಇಷ್ಟೆಲ್ಲ ಮಾಡೋನ್ಗೆ ನೀನು ಹೊಗಳಿದ್ರೆ ಏನೋ ಬಿಟ್ರೇನೋ, ನೀವು ಮಾಡೋ ಕೆಲಸ ಬಿಟ್ಬಿಡ್ತಾನ, ಅಥವಾ ಸೂರ್ಯ ಉದಯಿಸೋದು ತಪ್ಪಿಸ್ಬಿಡತ್ತ, ಆ ಥರ ಏನಿಲ್ಲ. ನೀನ್ ಬೇಕಾದ್ರೆ ಹೊಗಳು ತೆಗ್ಲೋ, ನಿನ್ನಿಷ್ಟ, ಏನ್ ಬೇಕಾದ್ರೂ ಮಾಡ್ಕೊ. ಅಂದ್ರೆ ನಮ್ಮಿಂದ ಏನೂ ಆಗ್ಬೇಕಾಗಿಲ್ಲ. ನಾನವಾಪ್ತಮ ವಾಪ್ತವ್ಯಂ ತ್ರಿಷು ಲೋಕೇಶು ಕಿಂಚ. ನಾವು ನಮ್ಮಿಂದ ಆಗ್ಬೇಕಾದ್ದೇನೂ ಇಲ್ಲ. ನೀವು ಬೇಕಾದ್ರೆ ಹೋಗ್ಲಿ, ನೀವು ಬೇಕಾದ್ರೆ ತೆಗಳಿ, ಅದರಿಂದ ಅವನಿಗೇನು ಆಗಲ್ಲ. ಆದ್ರೆ ಇದು ಇರೋ ವಿಷಯ ಹೇಳ್ತೀನಿ ಕೇಳಿ ಅಂತಾರೆ ಆಳ್ವ. ಏನಪ್ಪ ಅಂದ್ರೆ ವಸ್ತುತಃ ಎಲ್ಲ ಅವನೇ ಆಗಿರ್ಬೇಕಾದ್ರೆ ನೀವೇ ಆಮೇಲೆ ನಿರ್ಧಾರ ಮಾಡ್ಕೊಳ್ಳಿ, ಹೊಗಳ್ಬೇಕೋ ತೆಗಳ್ಬೇಕು ಅಂತ ಗೊತ್ತಾಗ್ಬಿಡತ್ತೆ. ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ವಿಶೇಷವಾಗಿ ಎಲ್ಲವನ್ನು ಪಂಚೀಕರಿಸೋದು, ಪಂಚಭೂತಗಳನ್ನೆಲ್ಲ ಪಂಚೀಕರಿಸೋದು. ಅದಕ್ಕೆ ತೇಜಸ್ ಅಂತ ಹೇಳಿದ್ರೆ ಆ ತೇಜಸ್ಸಿಂದ ಬೆಂಕಿಯನ್ನ ಸುಡೋ ಶಕ್ತಿ ಕೊಡೋದು, ನೀರಿಗೆ ವಾಹಕವಾಗಿ ಹರಿಯುವಂಥದ್ದು, ಮತ್ತೆ ತಣ್ಣಗಿರುವಂಥದ್ದು, ಗಾಳಿಗೆ ಬೀಸುವಂಥದ್ದು, ಇವೆಲ್ಲ ಗುಣಗಳನ್ನ ಕೊಡ್ತಾನಲ್ಲ. ಪಂಚೀಕರಿಸದೆ ಹೋದ್ರೆ ನಾವು ತಾನು ಎಲ್ಲಿ ಇರಕ್ಕಾಗ್ತಾ ಇತ್ತು. ಯಾಕಂದ್ರೆ ಆಕಾಶ ತತ್ವ ಒಂದೇ ಒಂದು ಸಾಕು, ಅವಕಾಶ ನಮ್ಗೆ ಕೂತ್ಕೊಳ್ಳೋಕೆ, ನಿಂತ್ಕೊಳ್ಳೋಕೆ ಜಾಗ, ದಿಕ್ಕು ಇವೆಲ್ಲನೂ ಅವನೇ ಏರ್ಪಡಿಸ್ಕೊಡೋದು. ಆಕಾಶ ತತ್ವ ಉಂಟು ಮಾಡಿದ್ಮೇಲೆ ದಿಕ್ಕುಗಳು ಏರ್ಪಡುತ್ತವೆ. ಆ ದಿಕ್ಕು ಇಲ್ಲದ್ರೆ ಎಲ್ಲಿದ್ವಿ ಅಂತ ಗೊತ್ತಲ್ಲ. ಈಗಲೂ ಅಂತರಿಕ್ಷದಲ್ಲಿ ದೇವತೆಗಳು ತುಂಬಾ ಕಷ್ಟಪಡ್ತಾ ಇದ್ರಂತೆ. ಎಲ್ಲಿ ಮಾಡಬೇಕು, ಯಾವಾಗಲನ್ನ ಮಾಡಬೇಕು ಅಂದ್ರೆ ಪೂರ್ವ ಅಭಿಮುಖವಾಗಿ ಮಾಡಬೇಕು. ಯಾವ್ದು ಪೂರ್ವ ಯಾವ್ದು ಇದ್ರೆ ಅಲ್ಲೆಲ್ಲ ಸೂರ್ಯ ಇಲ್ಲ. ಇಲ್ಲೆಲ್ಲ ನಮ್ಗೊಂದು ಸೂರ್ಯ ಇದ್ದಾನೆ, ಅವ್ನು ಉದಯಿಸ್ತಾನೆ, ಅದು ಪೂರ್ವ ದಿಕ್ಕು ಅಂತ ಹೇಳೋದು. ಅದಕ್ಕೆ ಅವಾಗೆಲ್ಲ ಹೇಳ್ತಾ ಇದ್ದಾರೆ, ಕರ್ಮಭೂಮಿಯಾದ ಕಾಂಚೀಪುರಂಗೆ ಹೋಗಿ ಮಾಡ್ಬಿಡಿ, ಅಲ್ಲಿ ದಿಕ್ಕದು ಏನೋ ಸಂಶಯ ಬರೋದಿಲ್ಲ. ಅವಾಗ ಏನ್ ಮಾಡ್ಬೇಕು ಅಂದ್ರೆ ಭೂಮಿಗೆ ಒಂದು ದಕ್ಷಿಣೆ ಕೊಡ್ಬೇಕು. ಅಲ್ಲಿ ಮಾಡಿದ್ದಕ್ಕೆ ಅದನ್ನ ಕೊಟ್ಬಿಟ್ರೆ ಆಯ್ತು, ದಿಕ್ಕು ನಿಮಗೆ ಗೊತ್ತಾಗಲ್ಲ. ಅಂತರಿಕ್ಷದಲ್ಲಿದ್ರೆ ಅದು ಕೂಡ ಗೊತ್ತಾಗಲ್ಲ. ಯಾಕಂದ್ರೆ ಅಲ್ಲೆಲ್ಲ ಯಾವುದು ಸೂರ್ಯ ಇಲ್ಲ, ಸೂರ್ಯ ಉದಿಸ್ತಾನೆ, ಇದೇ ಪೂರ್ವ, ಇದು ಪಶ್ಚಿಮ ಅಂತೆಲ್ಲ ಹೇಳಕ್ಕೆ ಏನೂ ಗೊತ್ತಾಗಲ್ಲ. ನಮಗೂ ಒಂದು ಅಡ್ವಾಂಟೇಜ್ ಇದೆ ನೋಡಿ, ಭೂಲೋಕದಲ್ಲಿ ಇರೋರ್ಗು. ಅದಕ್ಕಾಗಿನೇ ನಾವು ನೋಡ್ತೀವಿ ಅಶ್ವಮೇಧ ಯಾಗಗಳನ್ನೆಲ್ಲ ಬ್ರಹ್ಮಾದಿ ದೇವತೆಗಳೆಲ್ಲ ಕಾಂಚೀಪುರದಲ್ಲಿ ಬಂದು ಮಾಡಿದ್ರು ಅಂತ. ದಿಕ್ಕು ಗೊತ್ತಾಗುತ್ತೆ. ಅಷ್ಟೇ ಅಲ್ದೇನೆ ಕಾಂಚೀಪುರ ಕ್ಷೇತ್ರದಲ್ಲಿ ಒಂದು ಮಾಡಿದ್ರೆ 1000 ಮಾಡ್ದಂಗೆ ಲೆಕ್ಕ ಅಂತ ಹೇಳ್ಬಿಟ್ಟು ಪುಣ್ಯಪ್ರದವಾದ ಕ್ಷೇತ್ರ, ಅದಕ್ಕೆ ಅಲ್ಲಿ ಬಂದ್ ಮಾಡ್ತಾರೆ. ಇದು ಈ ತರ ಒಳಗೂ ಹೊರಗೂ ಎಲ್ಲ ವಸ್ತುಗಳಲ್ಲಿ ಇದ್ದು ಧಾರಕ ವಸ್ತುವಾಗಿದ್ದಾನೆ ಭಗವಂತ ಅಂತ ತಿಳಿಸ್ಕೊಡ್ತಾರೆ. ಮುಂದಿನ ಹಾಡು ಹೋಗೋಣ. ಏತಾನ್ புள்ளூர்ந்தான் எழிலரித்தான் மார்விடந்தான் நீத்தான் நிழல் மணிவண்ணத்தான் பூத்தொரு பால் மங்கையான் பூமகளான்
வார்ஜடையான் கூத்தொரு பால் மங்கையான் பூமகளான் வார்சடையான் நீழ்முடியான் கங்கையான் நீழ்கழலான் காப்பு நீன்முடியான் கங்கையான் நீள்கழலான் காப்பு ஏத்தான் புள்ளூர்ந்தான் எழிலெறித்தான் மார்விடந்தான் நீத்தான் நிழல் மணி வண்ணத்தான் கூத்தொரு பால் மங்கையான் பூமகளான் வார்சடையான் நீழ்முடியான் கங்கையான் நீழ்கழலான் காப்பு ஏத்தான் பொள்ளூர்ந்தான் எயில் எரித்தான் மார்பிடந்தான் நீத்தான் நிழல் மணி வண்ணத்தான் கூத்தொரு பால் மங்கையான் பூமகளான் வார் செடையான் நீள்முடியான் கங்கையான் நீள்கழலான் ಕಾಪು. ನಾರಾಯಣನ ಮಹತ್ವ ಎಷ್ಟು ಜಾಸ್ತಿ. ಆದಿಪುರುಷನಾಗಿರೋ ಭಗವಂತ ಎಲ್ಲಕ್ಕೂ ಕಾರಣ, ಎಲ್ಲರೂ ಅವನಿಗೆ ಶೇಷರೇ ಅನ್ನೋದು ತೋರಿಸ್ಕೊಡೋದಕ್ಕೆ ಈ ಪದ್ಯವನ್ನು ಹೇಳ್ತಾನೆ. ಎಷ್ಟು ಚೆನ್ನಾಗಿ ಈ ಪದ್ಯದಲ್ಲಿ ಪಕ್ಕಪಕ್ಕದಲ್ಲೇ ತೋರಿಸ್ತಾರೆ ಅಂತ ಹೇಳಿದ್ರೆ, ಕಂಪ್ಯಾರಿಸನ್ ಮಾಡ್ತಾರೆ. ಏತಾನ್ ಅಂತ ಹೇಳಿದ್ರೆ ಒಂದು ಸಾಧಾರಣ ವೃಷಭ ವಾಹನ, ಆ ವೃಷಭವನ್ನ ವಾಹನವಾಗಿ ಇಟ್ಕೊಂಡಿದ್ದಾನೆ. ನಾವು ಇವನು ಭಗವಂತ ಏನ್ ಮಾಡ್ಕೊಂಡು ಯಾಕೆ ಇವನು ಹೆಚ್ಚು ಅಂತ ನಾವು ಯಾರಾದ್ರೂ ಕೇಳಿದ್ರೆ ಕಂಪ್ಯಾರಿಸನ್ ಮಾಡ್ಬೇಕಲ್ಲ, ಅದಕ್ಕೆ ತೋರಿಸ್ಕೊಡ್ತಾರೆ ಇಲ್ಲಿ ಆಳ್ವಾರು. ಪುಳ್ಳು ಉಂಡಾನ್, ಇವನು ಗರುಡದ ಪ್ರತಿಪಾದ್ಯ ಆಗಿದ್ದಾನೆ, ವೇದ ಪ್ರತಿಪಾದ್ಯ. ಗರುಡ ಸಾಧಾರಣವಾದ ಪಕ್ಷಿ ಅಲ್ಲ, ಸುಪರ್ಣ ವೇದ ಪ್ರತಿಪಾದ್ಯ. ಅವನು ವೃಷಭ ವಾಹನನಾಗಿದ್ದಾನೆ, ಇವನು ಗರುಡ ವಾಹನನಾಗಿದ್ದಾನೆ. ಎಳಿಲರಿತಾನ್ ಮಾರ್ಬಿಡಂದಾನ್. ಎಳಿಲರಿತಾನ್ ಅಂದ್ರೆ 3 ಪಟ್ಟನಲ್ಲಿ ಹೋಗ್ಲಿರುತ್ತಲ್ಲ, ಅದು ತ್ರಿಪುರವನ್ನ ಅದನ್ನ ಉರಿಸ್ತಾನೆ ಇವನು. ಯಾರು? ಶಿವ. ಅವನು ಉರಿಸ್ತಾನೆ. ಇವನು ಮಾರ್ಬಿಡಂದಾನ್, ಹಿರಣ್ಯಕಶಿಪು ಎದೆಯನ್ನ ಸೀಳ್ತಾನೆ. ಇವನು ಎದೆಯನ್ನ ಸೀಳಿ ಪ್ರಹ್ಲಾದನನ್ನ ರಕ್ಷಣೆ ಮಾಡಕ್ಕೆ. ನೀತಾನ್ ನಿಡಲ್ಮಣಿ ವಣ್ಣತ್ತಾನ್. ನೀತಾನ್ ಅಂದ್ರೆ ಮೈಯೆಲ್ಲ ಸ್ಮಶಾನದ ಭಸ್ಮವನ್ನ ಹಚ್ಕೊಂಡಿದ್ದಾನೆ ಇವನು. ಇವನು ನಿಳಲ್ಮಣಿ ವಣ್ಣತ್ತಾನ್. ಇವನು ಅಂತ ಹೇಳಿದ್ರೆ ಕೂಲಾಗಿರ್ತಾನಂತೆ ಭಗವಂತ. ಯಾವಾಗ್ಲೂ ಮಣಿ ಒಂದು ಸುಂದರವಾದ ಶೈನಿಂಗ್ ಇರುತ್ತಲ್ಲ ಮಣಿ, ಆ ಬಣ್ಣದವನು ಇವನು ಅಂತ. ಸಾಲಿಗ್ರಾಮ ಶಿಲೆಗಳೆಲ್ಲ ಪಳಪಳ ಪಳಪಳ ಅಂತ ಇರುತ್ತೆ. ಆರಾಧನೆ ಮಾಡ್ತಾ ಮಾಡ್ತಾ ದಿನಕ್ಕೆ ಹೆಚ್ಚಾಗಿ ಒಂದು ಶೈನಿಂಗ್ ಅದಕ್ಕೆ ಬರುತ್ತೆ. ಮಣಿ ವಣ್ಣತ್ತಾನ್. ಇವನು ಭಸ್ಮಧಾರಿ. ಈ ಕೆಲವು ಕಡೆ ಎಲ್ಲ ನೀವು ನೋಡಿದ್ರೆ ಮಹಾಕಾಲ ಆ ಕ್ಷೇತ್ರದಲ್ಲೆಲ್ಲ ಹೋದ್ರೆ ಅಹೋರಾತ್ರಿ 12 ಗಂಟೆ ರಾತ್ರಿನಲ್ಲಿ ಅವಾಗ ಸ್ಮಶಾನದ ಭಸ್ಮವನ್ನ ತಗೊಂಡು ಬರ್ತಾರೆ. ಇನ್ನೂ ಬಿಸಿಯಾಗಿರುತ್ತಂತೆ. ಆ ಭಸ್ಮದಲ್ಲಿ ಅಭಿಷೇಕ ಮಾಡ್ತಾರೆ ರಾತ್ರಿ. ಅದನ್ನ ಅವನಿಗೆ ಅದಿಷ್ಟ, ಅವನಿಗೆ ಪ್ರೀತಿ. ಅವನಿಗೆ ಆ ನೀತಾನ್ ಅಂತ ಹೇಳಿದ್ರೆ ಭಸ್ಮ, ನೀರಂದ್ರೆ ಭಸ್ಮ, ಅದಕ್ಕೂ ಅರ್ಥ. ನಿಡಲ್ ಮಣಿ ವಣ್ಣತಿ ಒಂದು. ಕೂತರು ಪಾಲ್ ಮಂಗಯ್ಯಾನ್ ಪೂ ಮಹಳಾನ್ ಬಾರ್ ಜಡೆಯಾನ್. ಇವನು ಶ್ರೀ ಭೂ ನೀಳ ಎಲ್ಲ ಇದ್ದಾರೆ. ಕೂತರು ಪಾಲ್ ಕೊಡಕೂತನಾಡಿ ನೀಳಾದೇವಿ ಜೊತೆ ಎಲ್ಲ, ಮಂಗಯ್ಯಾನ್ ಭೂಮಿ ದೇವಿ, ಪೂ ಮಹಳಾನ್ ಲಕ್ಷ್ಮಿ ಜೊತೆ 3 ಜನ ಇದ್ದಾರೆ. ಇವನು ವಾರ್ ಜಡೆಯಾನ್. ಇವನ್ಗೆ ಜಟೆ ಕಟ್ಕೊಂಡ್ಬಿಟ್ಟಿದೆ ಅಂತ. ಇವನ್ಗೆ ಯಾರಿಗೆ ಇದೆಲ್ಲಾನು ಈಶ್ವರನಿಗೆ ಜಡೆ ಇಲ್ಲ, ಜಟೆ ಕಟ್ಕೊಂಡು ವಾರ್ ಜಡೆಯಾನ್. ಇವನು ನೀಳ್ ಮುಡಿಯಾನ್, ದೊಡ್ಡ ಕಿರೀಟ, ಎತ್ತರವಾದ ಕಿರೀಟ ಇರೋನು ಇವನು. ಗಂಗೆಯಾನ್. ಯಾರು ಗಂಗೆ? ಇವನಿಗೆ ತಲೆನಲ್ಲಿ ಗಂಗೆ ಮುಡ್ಕೊಂಡಿದ್ದಾನಂತೆ. ಯಾರು? ಶಿವತ್ವವನ್ನು ಬಂದಿದ್ದೇ ಗಂಗೆ ಅವನ ತಲೆ ಮೇಲೆ ಬಂದು ಬಿದ್ದಾಗ. ಶಿವತ್ವ ಹೇಗೆ ಬಂತು ಅಂತ ಹೇಳಿದ್ರೆ, ಈ ಗಂಗೆ ಬೇರೇನಿಲ್ಲ, ಪಾದೋದಕ. ಯಾರ ಪಾದಕ? ಹರಿಪಾದೋದಕ. ಬ್ರಹ್ಮ ಕಡಗಿನ ಪಾದಮು ಅಂತೆಲ್ಲ ಹೇಳ್ತಾರಲ್ಲ ನಮ್ಮ ಕೃತಿಗಳಲ್ಲಿ. ಬ್ರಹ್ಮ ತ್ರಿವಿಕ್ರಮ ಅವತಾರದಲ್ಲಿ ಕಾಲನ್ನ ಉದ್ದಕ್ಕೆ ನೀಡಿದಾಗ ಅಲ್ಲಿ ಆರ್ಣವ ಜಲದೊಂದಿಗೆ ಚತುರ್ಮುಖ ಬ್ರಹ್ಮನು ಪಾದ ಅಭಿಷೇಕ ಮಾಡ್ತಾನೆ. ಆ ಪಾದದ ನೀರೇನೆ ಕೆಳಗಡೆ ಧಾರೆಯಾಗಿ ಬಿದ್ದು ಭಗವಂತ ಅದನ್ನ ಧರಿಸ್ಕೊಳ್ತಾನೆ. ಇವನು ಯಾರು? ಶಿವ ಅದನ್ನ ತಲೆಯಲ್ಲಿ ಧರಿಸ್ಕೊಳ್ತಾನೆ. ಗಂಗೆ ಆಗ್ತಾಳೆ ಅವಳು. ಇವನು ನೀಳ್ಕಳಲಾನ್. ಇವನ್ಗೆ ದೊಡ್ಡ ತಿರುವಡಿ ಭಗವಂತನಿಗೆ. ನೀಳ್ಕಳಲಾನ್ ಅನ್ನೋ ಒಂದು ಇದಕ್ಕೆ ಹೇಗೆ ಅರ್ಥ ಮಾಡ್ತಾರೆ ಅಂದ್ರೆ, ಉದ್ದಕ್ಕೆ ಇಷ್ಟುದ್ದ ಇತ್ತು ಪಾದ ಅಂತಲ್ಲ. ನೀಳ್ಕಳಲಾನ್ ಅಂದ್ರೆ ಎಲ್ಲ ಯುಗಗಳಲ್ಲೂ ಇವನ ಪಾದಗಳೇ ಶ್ರೇಷ್ಠವಾದದ್ದು. ಎಲ್ಲರೂ 33 ಕೋಟಿ ದೇವತೆಗಳಿಗೂ ಒಂದು ಕಷ್ಟ ಅಂತ ಬಂದ್ರೆ ಇವನ ಪಾದವನ್ನೇ ಹಿಡ್ಕೊಳ್ಬೇಕು, ಅದನ್ನೇ ಹಿಡ್ಕೊಳ್ತಿದ್ರು, ಅವರನ್ನೇ ಆಶ್ರಯಿಸ್ತಾ ಇದ್ರು ಅನ್ನೋದಕ್ಕೋಸ್ಕರ ನೀಳ್ಕಳಲಾನ್. ಎಲ್ಲಾರ್ಗೂ ಆಗ್ಬೋದು ಅವನ ಪಾದ.
ಕೆಲವರು ಶೇಷ ಕೆಲವರು ಶೇಷಿ ಅಂತ ಸ್ಥಾನದಲ್ಲಿದ್ದಾಗ ಒಬ್ಬರನ್ನೆಗೆ ದೊಡ್ಡವರಾಗಿದ್ದಾಗ ಚಿಕ್ಕವ್ರ ಕಾಲು ಹಿಡ್ಕೊಳಕ್ಕಾಗಲ್ಲ. ಹಾಗಲ್ಲ, ಇವಂದು ಹಾಗಲ್ಲ, ನೀಳ್ಕಲ್ಲ, ಎಲ್ಲರೂ ಹಿಡ್ಕೊಳ್ಬೋದಂತ ಅನ್ನೋ ಒಂದು ಕಾಲು ಅಂತ ಇಲ್ಲಿ ವರ್ಣಿಸ್ತಾರೆ. ಇದರಲ್ಲಿ ಈ ಕಂಪ್ಯಾರಿಸನ್ ಕೊಡೋದ್ರಲ್ಲಿ ನಮಗೆ ಶೇಷಿ ಅಂತ ಒಂದು ಸಂಬಂಧ ಬರುತ್ತಲ್ಲ, ಆ ಎರುತ್ತು ಕೊಡೆಯಾನು ಯಾರು ಈಶ್ವರನು ಕೂಡ ಭಗವಂತನಿಗೆ ಶೇಷನೇ ಅಂತ ಸ್ಥಾಪನೆ ಮಾಡ್ತಾರೆ ಇಲ್ಲಿ. காப்பு உன்னை உன்ன காப்பு உன்னை உன்ன கழியும் மறுவினைகள் கழியும் அருவினைகள் ஆப்பு உன்னை உன்ன ஆப்பு உன்னை உன்ன அவிழ்ந்து ஒழியும் அவிழ்ந்து ஒழியும் மூப்பு உன்னை சிந்திப்பார் கில்லை திருமாலே மூப்பு உன்னை சிந்திப்பார்க்கு இல்லை திருமாலே நின்னடியை வந்திப்பார் காண்பர் வழி நின்னடியை வந்திப்பார் காண்பர் வழி காப்பு உன்னை உன்ன கழியும் மறுவினைகள் ஆப்பு உன்னை உன்ன அவிழ்ந்து ஒழியும் மூப்புன்னை சிந்திப்பார் கில்லை திருமாலே நின்னடியை வந்திப்பார் காண்பர் வழி. காப்பு உன்னை உன்ன கழியும் அருவினைகள் கழியும் அருவினைகள் ஆப்பு உன்னை உன்னவிழ்ந்தும் ஒழியும் மூப்பு உன்னை சிந்திப்பார்க்கு இல்லை திருமாலே நின்னடியை வந்திப்பார் காண்பர் வழி. ಕಾಪು ಉನ್ನೈ ಉನ್ನ ಅಂತ ಹೇಳಿ ಭಗವಂತನನ್ನ ಧ್ಯಾನಿಸಿದ್ರೆ ಕ್ರೂರವಾದ ಪಾಪಗಳಿಂದ ಕೂಡ ನಮಗೆ ಪರಿಹಾರ ಆಗುತ್ತೆ, ಅವೆಲ್ಲ ನಾಶವಾಗ್ಬಿಡತ್ತೆ. ಹಾಗೆ ಕಳಿಯುಮ್ಮರು ಅರುವಿನೆ ಅಂತ ಹೇಳಿದ್ರೆ ಕ್ರೂರವಾದ ಪಾಪಗಳು ಕಷ್ಟಗಳು ಅವೆಲ್ಲ ಹೋಗ್ಬಿಡತ್ತಂತೆ ಭಗವಂತನನ್ನ ಧ್ಯಾನಿಸಿದ್ರೆ. ಆಪು ಉನ್ನೈ ಉನ್ನ ಅದೆಲ್ಲನೂ ಮಾಯವಾಗ್ಬಿಡತ್ತೆ. ಅವಿಳ್ದು ಒಳಿಯುಂ ಹೊರಟೋಗತ್ತಂತೆ, ದೂರ ಹೊರಟೋಗುತ್ತೆ. ಭಗವಂತನನ್ನ ಧ್ಯಾನ ಮಾಡಿದ್ರೆ ತನ್ನಂತಾನೇ ಹೊರಡೋಗುತ್ತೆ. ತೀಯಿನಿಲ್ ತೂಷಾಹಂ ಶೆಪ್ಪೇಲೋರೆಂಬ ಬಾಯ್ ಅಂತಾರಲ್ಲ, ಆ ಥರ ಒಂದು ಕಿಡಿ ಹಾಕಿದ್ರೆ ಒಂದು ದೊಡ್ಡ ಹತ್ತಿ ಮುಟ್ಟೆ ಥರ ತನ್ನಂತಾನೇ ಎಲ್ಲ ಹೊರಟೋಗುತ್ತೆ. ಇನ್ನೊಂದು ವಿಷಯ ತುಂಬಾ ಸೊಗಸಾಗಿದೆ ಇದು. ಮೂಪುನ್ನೈ ಸಿಂಧಿಪಾರ್ ಕಿಲ್ಲೈ ತಿರುಮಾಲೆ. ಯಾವಾಗ್ಲೂ ಭಗವಂತನ ಧ್ಯಾನ ಮಾಡ್ತಾ ಇದ್ರೆ ತಲೆ ಕೂದಲೆಲ್ಲ ಯಾವತ್ತೂ ಬೆಳಿಗ್ಗೆ ಆಗೋದಿಲ್ಲ, ಡೈ ಹಾಕೊಳ್ಬೇಕಾಗಿಲ್ಲ ಅಂತ ಇಟ್ಕೊಳ್ಳಿ. ಹಂಗಲ್ಲ, ಮೂಪು ಉನ್ನ ತುಂಬಾ ಚೆನ್ನಾಗಿದೆ ಇದ್ರ ಮೀನಿಂಗ್. ಹೇಗೆ ಅಂದ್ರೆ ಮೂಪು ಉನ್ನೈ ಒಂದು ಯಾರು ಭಗವಂತನನ್ನೇ ಸದಾ ಧ್ಯಾನ ಮಾಡ್ತಾರೋ ವೈಕುಂಠ ಲೋಕದಲ್ಲಿ ಹೋಗಿರ್ತಾರೆ. ಅಲ್ಲಿ ಎಲ್ರಿಗೂ ಎಲ್ಲ ಯುವಗಳೇ ಅಂದ್ರೆ 25 ವರ್ಷನೇ, ಅದಕ್ಕಿಂತ ಜಾಸ್ತಿ ಆಗೋದೇ ಇಲ್ಲ. ಪ್ರತಿ ದಿವಸ 0 ಮೀಟರ್ನ ವಾಪಸ್ ತಿರ್ಗಾ 25 ಇಯರ್ಸ್ಗೆ ತಿರುಗಿಸ್ತಾರೆ. ಸೊ ಯಾರಿಗೂ ಅಲ್ಲಿ ಮೂಪಿಲ್ಲ, ಮುಪ್ಪು ವ್ಯಾಧಿ ಜರೆ ಯಾವುದಿಲ್ವಲ್ಲ ವೈಕುಂಠ ಲೋಕದಲ್ಲಿ. ಧ್ಯಾನ ಮಾಡ್ತಾ ಇದ್ರೆ ಭಕ್ತಿಯಿಂದ ಭಗವಂತನ, ಅದರ ಫಲವಾಗಿ ಮೋಕ್ಷಕ್ಕೆ ಮಾರ್ಗವಾಗತ್ತೆ, ಮೂಪಿರೋದಿಲ್ಲ. ಮೂಪುನ್ನೈ ಸಿಂಧಿಪಾರ್ ಕಿಲ್ಲೈ ತಿರುಮಾಲೆ ಅಂತ ಹೇಳ್ತಾರೆ. ನಿನ್ನಡಿಯೇ ವಂದಿಪಾರ್ ಕಾಣ್ಬರ್ ಬಳಿ. ಇದಕ್ಕೆ ಹೇಗೆ ದಾರಿ ಅಂತ ಹೇಳಿದ್ರೆ, ನಿನ್ನ ಪದಕಮಲಗಳನ್ನ ಯಾರು ಧ್ಯಾನಿಸ್ತಾರೋ, ನಿನ್ನ ತಿರುವಡಿಯನ್ನ ಯಾರು ಆಶ್ರಯಿಸ್ತಾರೋ ಅವರೆಲ್ಲರೂ ಕಾಣ್ಬರ್ ಬಳಿ. ಇನ್ನೊಂದು ಹೀಗೇನೆ ನಾವು ತಪ್ಪುಗಳನ್ನ ಮಾಡಿದಾಗ ಯಮಪುರಿಯಲ್ಲಿ ಹೋಗಿ ನಮ್ಮನ್ನ ನಿಲ್ಲಿಸ್ತಾರೆ. ಆಗ ನಾವು ಮಾಡಿಲ್ಲ ಅಂತ ಏನಾದ್ರು ಹೇಳಿದ್ರೆ ಸಾಕ್ಷಿಗಳು ಬಂದು ಎದುರುಗಡೆ ನಿಂತ್ಕೊಳ್ಳೋದಂತೆ. ಯಾರೆಲ್ಲಪ್ಪ ಸಾಕ್ಷಿ ಅಂದ್ರೆ 12 ಸಾಕ್ಷಿ ಇದಾರಂತೆ ಪ್ರಕೃತಿನಲ್ಲಿ. ಭಗವಂತ ಇಡಿಸ್ತಾನೆ. ನಾವು ಯಾರು ನೋಡಿಲ್ಲ, ಏನು ಪರವಾಗಿಲ್ಲ, ಯಾರಿದ್ದಾರೆ ಸಾಕ್ಷಿ, ನೋಬಡಿ ಸೀನ್ ದಟ್ ಅಂತೆಲ್ಲ ಹೇಳೋಕೆ ಆಗಲ್ಲ. ಪ್ರಕೃತಿನಲ್ಲಿ 12 ಸಾಕ್ಷಿ ಇದ್ದಾರೆ. ಯಾರಪ್ಪ ಅಂತ ಹೇಳಿದ್ರೆ ಆದಿತ್ಯ ಚಂದ್ರಾವನಿಲೋ ಅನಿಲಶ್ಚ ದೌಭು ಮಿರಾಪೋ ಹೃದಯಂ ಯಮಶ್ಚ ಅಹಶ್ಚ ರಾತ್ರಿಶ್ಚ ಉಪೇಚ ಸಂಧ್ಯೆ ಧರ್ಮಶ್ಚ ಜಾನಾನೇ ನರಸ್ಯ ವೃತ್ತಿಂ. ಈ ತರ ರಾತ್ರಿ ಹಗಲು, ಆದಿತ್ಯ ಚಂದ್ರ, ಅನಿಲ ಗಾಳಿ, ದೇವಲೋಕ ಭೂಮಿಲೋಕ ಮತ್ತೆ ಭೂಮಿ, ಇದೆಲ್ಲ ಪಂಚಭೂತಗಳು. ಆಪೋ ನೀರು, ಜಲ ಹರಿಯತ್ತಲ್ಲ ನೀರು, ಈ ಪಂಚಭೂತಗಳೆಲ್ಲ ನೀರು, ಆಕಾಶ, ಇದು ಇಟ್ಕೋಬಹುದು.
ಹೃದಯಂ ಯಮಶ್ಚ, ಯಮನಿಗೆ ಚೆನ್ನಾಗಿ ಗೊತ್ತಾಗತ್ತಂತೆ ಯಾರು ಇದ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಒಳಗಡೆನೆ ಅಂತರ್ಯಾಮಿಯಾಗಿ ಭಗವಂತ ಕೂತಿದ್ದಾನೆ. ಅವನೊಬ್ಬ ಅಹಶ್ಚ ರಾತ್ರಿಶ್ಚ, ರಾತ್ರಿ ದೇವತೆ, ಹಗಲಿನ ದೇವತೆ. ಉಭೇ ಚ ಸಂಧ್ಯೆ, ಸಂಧ್ಯೆಗೆ ಒಂದು ಅಧಿಪತಿ ದೇವತೆಗಳಿದೆ. ಧರ್ಮಶ್ಚ ಜಾನಾನೇ ನರಸ್ಯ ವೃತ್ತಿಂ, ಎಲ್ಲ ನೋಟ್ ಮಾಡ್ಕೊಳ್ತಾರಂತೆ ಅವರೆಲ್ಲಾನು. ಇಲ್ಲ ನಾನು ಮಾಡಿಲ್ಲ ಅಂತೆಲ್ಲ ಹೇಳಕ್ಕಾಗಲ್ಲ. ಈ ತರ ಒಂದು ಸಂಗತಿ ಯಾವಾಗ ಬರುತ್ತೆ ಅಂದ್ರೆ ಚಿತ್ರಗುಪ್ತ ಲೆಕ್ಕ ತೆಗೆದಾಗ ಎಲ್ಲ ಬರುತ್ತೆ. ಆದ್ರೆ ನಮಗೆ ಯಾರು ವೈಷ್ಣವ ಭಕ್ತರಿಗೆ ಈ ನಮ್ಮ ಕರ್ಮಗಳನ್ನೆಲ್ಲ ನೋಟ್ ಮಾಡಿ ಇಟ್ಕೊಂಡಿರ್ತಾರಲ್ಲ ಈ ಇವರು ಸಾಕ್ಷಿಗಳು, ಇವ್ರೇನು ನಮ್ ಕೆಲ್ಸಕ್ಕೆ ಬರೋದಿಲ್ಲ ಅಂತ. ಯಾಕಂದ್ರೆ ಅವ್ರು ನೋಡ್ಕೊಂಡು ಇಟ್ಕೊಂಡಿರ್ಬೋದು, ಆದ್ರೆ ಅದೇನು ನಮ್ ಕೆಲ್ಸಕ್ಕೆ. ಇವೆಲ್ಲ ಸಾಕ್ಷಿ ದೇವತೆಗಳು. ಇವರ ನಕ್ಷೆಯಲ್ಲಿ ನಾವು ತಪ್ಪಿಸ್ಕೊಳ್ಬಹುದು ಅಂತ. ಯಾಕಂದ್ರೆ ಅವ್ರು ನೋಡಿಟ್ಕೊಂಡಿರ್ತಾರೆ. ಆದ್ರೆ ಅವ್ರ ನಕ್ಷೆಯಲ್ಲಿ ನಮ್ಗೆ ಇವಾಗ ಒಂದು ರಾಡಾರ್ ಇದೆ ಅಂದ್ರೆ ಇಷ್ಟು ಇದರಲ್ಲಿ ಆ ವ್ಯಾಪ್ತಿ ಕ್ಷೇತ್ರ ಅಂತ ಹೇಳ್ತಾರಲ್ಲ, ಆತರ ಆ ವ್ಯಾಪ್ತಿ ಕ್ಷೇತ್ರದಲ್ಲಿ ನಾವು ಇದ್ರೆ ಕೂಡ ನಮಗೇನು ಹಂಚಿಕೆ ಮಾಡ್ಕೊಳ್ಬೇಕಾಗಿಲ್ಲ. ಯಾಕಂದ್ರೆ ಇಲ್ಲಿ ಅದರಿಂದ ನಮ್ಗೇನು ಆಗ್ಬೇಕಾಗಿಲ್ಲ. ಇನ್ನೊಂದು ವಿಷಯ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಮೂಪುನ್ನೆ ಶಿಂದಿ ಪಾರ್ಕ್ ಅಂದ್ರೆ ಮೂಪು ಅಂತ ಹೇಳಿದ್ರೆ ಇಲ್ಲಿ ಕೈವಲ್ಯಕ್ಕೆ ಮುಖ್ಯವಾಗಿ ಈ ಹಾಡಲ್ಲಿ ಕೈವಲ್ಯಕ್ಕೆ ಹೇಳ್ತಾರೆ. ಅಪ್ಪಿ ತಪ್ಪಿ ಕೂಡ ನಾವು ಕೈವಲ್ಯಕ್ಕೆ ಹೋಗ್ಬಿಡೋದಿಲ್ಲ. ಮೂಪು ಅಲ್ಲಿ ಹೋಗಿ ಏನಾಗುತ್ತೆ, ಅಲ್ಲಿ ವಯಸ್ಸಾದವ್ರಿಗೂ ಅಲ್ಲೇ ಇದ್ ಬಿಡ್ಬೇಕು. ಯಾಕೆಂತ ಹೇಳಿದ್ರೆ ಎಷ್ಟೋ ಉಳಿ ಗೊತ್ತಿಲ್ಲದೆ ಅಕ್ಷರವಾದ ಧಾಮ ಯಾವುದು ಅದು ಕೈವಲ್ಯ. ಅಲ್ಲಿಗೆ ಹೋಗ್ಬಿಟ್ರೆ ಏನು ಪ್ರಯೋಜನ ಇಲ್ಲ. ಒಂದಲ್ಲ ಒಂದ್ ದಿವಸ ಕೊನೆಯಲ್ಲಿ ಬೋರ್ ಆಗ್ಬಿಡುತ್ತೆ. ಅಂದ್ರೆ ಮೂಪಾಗತ್ತೆ. ಅವಾಗ ವಯಸ್ಸಾಗಿರುತ್ತೆ. ಎಷ್ಟೊಂದು ಯುಗಗಳು ಇಲ್ಲೇ ಕಳೆದ್ಬಿಟ್ವಲ್ಲ ಅಂತ. ಆ ಥರ ಅಲ್ಲಿರಲ್ವಂತೆ. ಭಗವಂತನನ್ನ ಧ್ಯಾನ ಮಾಡೋರಿಗೆ ಕೈವಲ್ಯಗೆ ಹೋಗ್ಬಿಡ್ತೀವಿ ಅಂತ ಏನು ಹೆದರ್ಕೊಳ್ಬೇಕಾಗಿಲ್ಲ. ಅರಿಷದ್ ವರ್ಗಗಳನ್ನ ಭೇದಿಸಲ್ಪಡುತ್ತೆ. ಮತ್ತೆ ಇವರು ಅರ್ಚಿರಾದಿ ಮಾರ್ಗದಲ್ಲೇ ಹೋಗ್ತಾರೆ ಖಂಡಿತವಾಗ್ಲು. ಭಗವಂತನನ್ನ ಧ್ಯಾನ ಮಾಡಿ ಮೋಕ್ಷಾರ್ಥಿಗಳಾಗಿ ಬರನ್ಯಾಸ ಮಾಡ್ಕೊಂಡವರು ಅರ್ಚಿರಾದಿ ಮಾರ್ಗದಲ್ಲಿ ಆದಿವಾಹಕರು ಅವರನ್ನ ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾರೆ. ದಾರಿ ತಪ್ಪು ಹೋಗುವಂತ ಒಂದು ಪ್ರಮೇಯ ಅಲ್ಲಿ ಬರೋದಿಲ್ಲ. ಅದನ್ನ ಹೇಳ್ತಾರೆ. ಈ ಸಾಮ್ಯಾಪಕ್ತಿ ಮೋಕ್ಷವನ್ನು ಹೊಂದ್ತಾರೆ. ಅರುವಿನಯಗಳೆಲ್ಲ, ಅರುವಿನಯ ಅಂತ ಇಲ್ಲಿ ಹೇಳೋದು ಅಜ್ಞಾನ, ಗೊತ್ತಿರಲ್ಲ ನೋಡಿ. ಎಷ್ಟೇ ನಾವು ಪಡಿಚಿ ಸೊನ್ನಾಳು ಅಂತ ತಮಿಳಲ್ಲಿ ಹೇಳ್ತಾರಲ್ಲ, ಆ ಥರ ಎಷ್ಟೇ ಹೇಳಿ ಸಣ್ಣ ಮಕ್ಕಳಿಗೆ ಅರ್ಥ ಆಗೋ ಥರ ಹೇಳಿ ಬರನ್ಯಾಸ, ಶಮಾಶ್ರಯಣ, ಏಕಾಂತಿತನ, ಪರಮೇಕಾಂತಿತನ ನೀವು ಎಷ್ಟೇ ಮಾಡಿದ್ರು, ಬೇರೆ ದೇವತೆಗಳನ್ನ ಎಷ್ಟೇ ನೀವು ಲಾಲಿಸಿ ಪಾಲಿಸಿದ್ರು ಮಾಡಿದ್ರೆ ಕೂಡ ಮತ್ತೆ ನೀವು ಹುಟ್ಟಿ ಬರ್ತೀರಾ, ಏನು ಪ್ರಯೋಜನ ಇಲ್ಲ ಅಂತ ಎಷ್ಟೇ ಹೇಳಿದ್ರೆ ಕೂಡ ಅವರು ತಲೆ ಒಳಗೆ ಹೋಗಲ್ಲ. ಅದು ಹೋಗದೇ ಇರೋ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅಜ್ಞಾನ, ಅರುವಿನಯಗಳು. ಅವರು ಮಾಡಿದ ಪಾಪವೇ ಅವರನ್ನ ತಡೆಯತ್ತೆ. ನಿಶ್ಚಲವಾದ ಭಕ್ತಿ ಭಗವಂತನಲ್ಲಿ ಬರದೇ ಇರೋಕ್ಕೆ ಕಾರಣ ಅದು ಒಂದೇನೆ, ಬೇರೆ ಏನಿಲ್ಲ. ದೃಢತೆ ಇರಬೇಕು. ಆವಾಗ ದೃಢವಾದ ಮನಸ್ಸಿನಿಂದ ಆ ಪರಮೇಕಾಂತಿತ್ವ ಬಂದು ಬಿಟ್ರೆ ಯಾರು ತಡೆಯೋಕ್ಕಾಗಲ್ಲ. ಭಗವಂತ ಅವನೇ ಬಂದು ನಮ್ಮನ್ನ ಕೈ ಹಿಡಿದು ನಡೆಸ್ಕೊಂಡು ಹೋಗ್ತಾನೆ, ಆತಿವಾಹಕರಾಗಿ ಮೋಕ್ಷ ಸಾಮ್ರಾಜ್ಯಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾರೆ. ಇಲ್ಲಿ ಈ ಒಂದು ತುಂಬಾ ಚೆನ್ನಾಗಿದೆ. ಒಂದು ಅಸ್ತಿತ್ವ ಬರಕ್ಕೆ ಅಂದ್ರೆ ಒಂದು ಜೀವಾತ್ಮ ಅದು ಎಲ್ಲೋ ಒಂದ್ ಕಡೆ ಬೆಳೆದು ದೊಡ್ಡದಾಗಿ ಒಂದು ಅಸ್ತಿತ್ವ ಬರಕ್ಕೆ, ಅದು ಇರೋದಕ್ಕೆ ಹೇಗೆ ಅದು ಬೆಳೆಯುತ್ತೆ, ಎಲ್ಲಿಂದ ಬರುತ್ತೆ, ಹೇಗೆ ಹುಟ್ಟುತ್ತೆ ಅನ್ನೋಕ್ಕೆ ಒಂದು 6 ಕ್ರಮಗಳಿವೆ. 6 ಕ್ರಮಗಳು ಅಂದ್ರೆ 6 ಸ್ಟೇಜಸ್. ಆ 6 ಸ್ಟೇಜಸ್ ಅಲ್ಲಿ ಅದು ಹುಟ್ಟುತ್ತೆ. ಹೇಗಪ್ಪ ಅಂದ್ರೆ ಮೊದಲು ಅಸ್ಥಿ. ಇವಾಗ ಯಾವುದೋ ಒಂದು ಸತ್ತೋಗಿರುತ್ತೆ, ಅಸ್ಥಿ ಇರತ್ತಲ್ಲ, ಅದು ಅಸ್ಥಿ ಎಲ್ಲೋ ಒಂದ್ ಕಡೆ ಹೋಗಿ ಅದನ್ನ ನದಿನಲ್ಲೋ ಎಲ್ಲೋ ಕರಗಿಸ್ತಾರೆ, ಅಥವಾ ಯಾವುದೋ ಒಂದು ಗಿಡದಲ್ಲಿ ಆಗೋ ಹೋಗಿ ಸೇರ್ಕೊಳ್ಳುತ್ತೆ, ಗೊಬ್ಬರವಾಗೋ ಏನೋ. ಅವಾಗ ಒಂದು ಸಸ್ಯ ಬೆಳೆಯುತ್ತೆ, ಅದು ಜಾಯತೆ, ಅಲ್ಲಿಂದ ಒಂದು ಹುಟ್ಟು ಬರುತ್ತೆ. ಆಮೇಲೆ ಪರಿಣಮತೆ ಅಂತ ಹೇಳಿದ್ರೆ ಪರಿವರ್ತನೆ ಆಗುತ್ತೆ. ಅದು ಒಂದು ಗಿಡ ಆಗುತ್ತೆ. ಗಿಡ ಯಾರ್ದೋ ಹೊಟ್ಟೆನ ಹೋಗಿ ತಿನ್ನತ್ತೆ ನೋಡಿ. ಅದೊಂದು ಸೈಕಲ್ ಇದೆಯಲ್ಲ, ದೊಡ್ಡ ಇದೆಲ್ಲ ಚಾಂದೋಕೋಪನಿಷತ್ನಲ್ಲಿ ತುಂಬಾ ಡೀಟೇಲ್ ಆಗಿ ಎಲ್ಲ ಹೇಳಿರ್ತಾರ. ಆ ಸಸ್ಯವನ್ನು ತಿಳಿದಾಗ ಅನ್ನಾದ್ಭವತಿ ಪರ್ಜನ್ಯಾತನ್ನ ಸಂಭವ, ಯಜ್ಞಾದ್ಭವತಿ ಯಜ್ಞದಿಂದ ಅನ್ನ ಪರ್ಜನ್ಯ ಬರ್ತಾನೆ, ಪರ್ಜನ್ಯದಿಂದ ಅನ್ನ ಬೆಳಿತೀವಿ, ಅನ್ನದಿಂದ ಎಲ್ಲ ಉದ್ಭವ ಆಗತ್ತೆ ಅಂತ ಭಗವದ್ಗೀತೆಯಲ್ಲಿ ಕೂಡ ಹೇಳಿದಾನೆ. ಅದೇ ತರ ಇದನ್ನ ಸ್ಟೇಜಸ್ನ ಹೇಳ್ತಾರೆ. ಹೇಗೆ ಅಂದ್ರೆ ಪರಿಣಮತೆ, ಅದು ಪರಿವರ್ತನೆ ಆಗತ್ತೆ. ಗಿಡವಾಗೋ ಅಥವಾ ಆ ಗಿಡವನ್ನ ಒಂದು ಸಸ್ಯಾಹಾರಿನೋ ಅಥವಾ ಯಾವುದೋ ಒಂದು ಪ್ರಾಣಿ ತಿಂದು, ಆ ಪ್ರಾಣಿ ಇನ್ಯಾರೋ ತಿಂದು, ಆಮೇಲೆ ಅದು ರೇತಸ್ಸಾಗಿ ಅಲ್ಲಿಂದ ಅಪಕ್ಷೀಯತೆ ಅಂತ ಹೇಳ್ತಾರೆ. ಇವಾಗ ವಿವರ್ತನೆ, ಅದಕ್ಕಿಂತ ಮುಂಚೆ ವಿವರ್ತನೆ ಅಂತ ಯಾವುದು, ಈ ಪರಿಣಮತೆ ಆದ್ಮೇಲೆ ವಿವರ್ತನೆ ಅಂತ ಹೇಳಿದ್ರೆ ಬೆಳೆಯುತ್ತೆ.
ಯಾವಾಗ ಅಂದ್ರೆ ಎಲ್ಲೋ ಒಂದು ಬೀಜ ಬಿತ್ತಾಗ ಒಂದು ಗಿಡ ಹೇಗೆ ಬೆಳೆಯುತ್ತೋ ಅದೇ ತರ ಒಂದು ಬೀಜ ಯಾವುದೋ ಒಂದು ರೇತಸ್ಸಲ್ಲಿ ಹೋಗಿ ಸೇರ್ಕೊಂಡು ಒಂದು ಬೆಳೆಯುತ್ತೆ, ಅದು ದೊಡ್ಡದಾಗಿ ಮನುಷ್ಯನಾಗೋ ಪ್ರಾಣಿಯಾಗೋ ಬೆಳೆಯುತ್ತೆ. ಅದಕ್ಕೆ ವಿವರ್ತನೆ ಅಂತ ಹೇಳಿ. ಮತ್ತೆ ಅಪಕ್ಷೀಯತೆ, ಓಲ್ಡ್ ಏಜ್ ಅಲ್ಲಿ ಶ್ರಿಂಕ್ ಆಗುತ್ತೆ. ಎಷ್ಟೇ ದೊಡ್ಡದಾಗಿ ದೀರ್ಘವಾಗಿ ದೇಹ ಇದ್ರೆ ಕೂಡ 100 ವಯಸ್ಸು 103 ವರ್ಷ ಇದ್ರೆ ಒಂದು ಇಷ್ಟು ಪುಟಾಣಿದಾಗಿ ಅಯ್ಯೋ ಎಲ್ಲಿ ಮಲ್ಕೊಂಡಿದ್ದಾರೆ ಅಂತ ಕಾಣಿಸೋದಿಲ್ಲ, ಅಲ್ಲಿ ಬೆಡ್ಡಲ್ಲಿ ಇಷ್ಟು ಆಗ್ಬಿಟ್ಟಿದ್ದಾರೆ ಅಂತ ಕ್ಷೀಣೆ ಆಗುತ್ತೆ ಅದು. ಅದನ್ನ ಅಪಕ್ಷೀಯತೆ ಅಂತ ಹೇಳ್ತಾರೆ. ಆಮೇಲೆ ಕೊನೆಯಲ್ಲಿ ವಿನಶ್ಯತೆ, ಮತ್ತೆ ನಾಶ ಆಗುತ್ತೆ. ಇದು 6 ಸ್ಟೇಜ್. ಯಾವುದೇ ಇರಲಿ, ಗಿಡ ಇರಲಿ, ಮರ ಇರಲಿ, ಮನುಷ್ಯ ಇರಲಿ, ರಾಕ್ಷಸ ಇರಲಿ, ದೇವತೆ ಇರಲಿ, ಎಲ್ಲರಿಗೂ ಈ ಸ್ಟೇಜಸ್ ಖಂಡಿತವಾಗೂ ಉಂಟು, ಸಾಯೋದು. ಇದೆಲ್ಲ ಭಗವಂತನ ನೆನೆದವರಿಗೆ ಮೋಕ್ಷದಲ್ಲಿ ಇಲ್ಲ ಅಂತ. ಈ ಕಾರ್ಯಕ್ರಮ ನಡೀತಾ ಇರುತ್ತಲ್ಲ, ಹುಟ್ಟೋದು ಸಾಯೋದು, ಬೇರೆ ಚೇಂಜಸ್ ಆಗ್ತಾ ಇರೋದು, ಇದೆಲ್ಲ ಭಗವಂತನನ್ನೆಂದು ಯಾರು ಪ್ರಪತ್ತಿ ಮಾಡ್ಕೊಂಡಿರ್ತಾರೋ ಪ್ರಪನ್ನರಿಗೆ ಈ ಕಷ್ಟ ಇಲ್ಲ ಅಂತ ಹೇಳ್ತಾರೆ. ಮುಂದಿನ ಹಾಡು ಹೋಗೋಣ. வழி நின்று நின்னை தொழுவார் வழுவா மொழி நின்று மூர்த்தியரே ஆவார் அவர் ஆவார் மீனிங் ஒன்றுதானே. பழுதொன்றும் வாராத வண்ணமே விண் கொடுக்கும் மண்ணளந்த ஸ்ரீரான் திருவேங்கடம் வழி நின்று நின்னை தொழுவார் வழுவா மொழி நின்று மூர்த்தியரே ஆவர் பழுதொன்றும் வாராத வண்ணமே விண் கொடுக்கும் மண்ணளந்த ஸ்ரீரான் திருவேங்கடம். வழி நின்று நின்னை தொழுவார் வழுவா மொழி நின்று மூர்த்தியரே ஆவர் பழுதொன்றும் வாராத வண்ணமே விண் கொடுக்கும் மண்ணளந்த ஸ்ரீரான் திருவேங்கடம். ವಳಿ ನಿಂದ್ರೆ ಅಂತ ಹೇಳಿದ್ರೆ ಕ್ರಮವಾಗಿ ಏನು ಪದ್ಧತಿ ಇದೆಯೋ ಹಾಗೆ ಭಗವಂತನನ್ನ ಯಾರು ಭಕ್ತಿಯಿಂದ ಆರಾಧಿಸ್ತಾರೋ ಅವರು ಅವರ ನಾಶ ಆಗೋದಿಲ್ಲ, ಅಂದ್ರೆ ಜಾರೋದಿಲ್ಲ ಅಂತ. ಅವರಿಗೆ ಉಜ್ಜೀವನ ಆಗೋದು ಖಂಡಿತ ಅಂತ. ವಳುವ ಅಂದ್ರೆ ಚ್ಯುತರಾಗ್ಬಿಡೋದು, ಜಾರ್ಕೊಂಡ್ಬಿಡೋದು. ಆ ಥರ ಜಾರ್ಕೊಂಡ್ಬಿಡಲ್ಲ. ಇಲ್ಲೋ ಸ್ವರ್ಗಕ್ಕೆ ಹೋಗ್ತಾ ಇರ್ತೀವಿ, 4 ಮೆಟ್ಲು ಹತ್ಬಿಟ್ಟು ದಬ್ಬಂತ ಕೆಳಗಡೆ ಬಿದ್ಬಿಡ್ತಾರಲ್ಲ, ಆ ಥರ ಇಲ್ಲ. ವಳಿ ನಿಂದ್ರೆ ತೊಳುವಾರ, ಕ್ರಮವಾಗಿ ಭಗವಂತನನ್ನ ಹೇಗೆ ಧ್ಯಾನ ಮಾಡಬೇಕು, ಹೇಗೆ ಪೂಜಿಸ್ಬೇಕು, ಹೇಗೆ ಭಗವಂತನಲ್ಲಿ ಭಕ್ತಿ ಮಾಡಬೇಕು ಹಾಗೆ ಮಾಡಿದವರು ವಳುವ, ಅವರು ಜಾರೋದಿಲ್ಲ ಅಂತ ಹೇಳ್ತಾರೆ. ಮುಳಿ ನಿಂಡ್ರು ಮೂರ್ತಿಗೆ ಆವಾರ್. ಮುಳಿ ನಿಂಡ್ರು ಅಂದ್ರೆ ಅಲ್ಲಿ ಹೋಗಿ ವಿರಜಾ ನದಿಯಲ್ಲಿ ಮುಳುಗದ ಮೇಲೆ ಅವ್ರಿಗೆ ಅಪ್ರಾಕೃತವಾದ ಒಂದು ಶರೀರ ಬರುತ್ತಂತೆ. ಮೂರ್ತಿ ಅಂತ ಹೇಳಿದ್ರೆ ಸಾಕ್ಷಾತ್ ಭಗವಂತನ ತರಾನೇ ಒಂದು ರೂಪ, ಚತುರ್ಭುಜಗಳು ಬರುತ್ತೆ. ಭಗವಂತನ ತರಾನೇ ರೂಪ, ಸಾರೂಪ ಇದೆಯಲ್ಲ ಅದು ಬರುತ್ತೆ. ಅದು ಮುಳಿ ನಿಂಡ್ರು ಮೂರ್ತಿಗೆ ಆವರ್ ಅಂದ್ರೆ ಅದನ್ನೇ. ಮೋಕ್ಷಕ್ಕೆ ಹೋಗ್ತಾರೆ, ಅಲ್ಲಿ ವಿರಜಾ ನದಿಯಲ್ಲಿ ಅದ್ದಿದ ತಕ್ಷಣ ಭಗವಂತನ ರೂಪದ ತರಾನೇ ಅವ್ರಿಗೂ ಒಂದು ರೂಪ ಬರುತ್ತೆ. ಪಳುದೊಂಡ್ರು ಮಾರಾದ ವಣ್ಣವೇ ಅಂತ ಹೇಳಿದ್ರೆ ಅಲ್ಲಿಂದ ಮುಂದಕ್ಕೆ ಮೋಕ್ಷಕ್ಕೆ ಹೋದ್ರೆ ಏನಪ್ಪಾ ಅಂದ್ರೆ ಪಳುದೊಂಡ್ರು ವಾರಾದ ವಣ್ಣವೇ. ಯಾವ್ದಾದ್ರು ಒಂದು ಫ್ರೀಸ್ ಮಾಡೋಕೆ ಅಥವಾ ಒಂದು ಯಾವ್ದೋ ಇದರಲ್ಲಿ ಫ್ರಿಜ್ ಅಲ್ಲಿ ಇಟ್ಟಿದ್ರೆ ಹೇಗೆ ಕೆಡೋದಿಲ್ವೋ ಹಾಗೇ ಇರುತ್ತೋ, ಅದ್ರ ಸ್ವರೂಪ ರೂಪ ಎಲ್ಲ ಹಾಗೇ ಇರುತ್ತೋ, ಅದೇ ತರ ನಾವು ಜೀವಾತ್ಮಗಳು ಈ ತರ ಒಂದು ಅಪ್ರಾಕೃತ ಶರೀರ ಬಂದ ಮೇಲೆ ಮೋಕ್ಷಕ್ಕೆ ಹೋಗ್ತೀವಲ್ಲ ವೈಕುಂಠದಲ್ಲಿ, ಪಳುದಂದ್ರೆ ಒಂದು ದೋಷವೂ ನಮ್ಗೆ ಅಂಟಲ್ವಂತೆ ಅಲ್ಲಿ. ಯಾಕಂದ್ರೆ ರಜ ಅಲ್ಲೇ ಆ ನದಿನಲ್ಲಿ ಒಂದು ಚೂರು ರಜಸ್ ಇಲ್ಲದೆ ಇರೋ ತರ ನೋಡ್ಕೊಳ್ತಾರೆ. ಅಲ್ಲಿ ಅಕಸ್ಮಾತ್ ಏನಾದ್ರು ಇದ್ರು ಅಲ್ಲಿ ಅದು ಹೊಟ್ಟೋಗುತ್ತೆ. ಆಮೇಲೆ ಯಾವುದು ಒಂದು ದೋಷವೂ ನಮ್ಗೆ ಅಂಟೋದಿಲ್ಲ ಆ ಲೋಕದಲ್ಲಿ. ಅಂತ ಒಂದು ಪೂರ್ತಿ ಸತ್ವಪೂರ್ಣವಾದ ಒಂದು ಲೋಕ, ಯಾವ ದೋಷವೂ ನಮ್ಗೆ ಅಂಟೋದಿಲ್ಲ. ಯಾಕಂದ್ರೆ ಅಲ್ಲಿ ಪ್ರಮೇಯವೇ ಇಲ್ಲ, ಅದಕ್ಕೆ ಅವಕಾಶನೇ ಇಲ್ಲ. ಯಾಕಂದ್ರೆ ಯಾರ ಮೇಲೂ ಕೋಪಿಸ್ಕೊಳ್ಳೋದು ಇಲ್ಲ. ಯಾಕಂದ್ರೆ ಆ ತರ ಒಂದು ಸ್ಥಿತಿ, ಮನಸ್ಥಿತಿ ಎಲ್ಲರಿಗೂ ಬರುತ್ತೆ. ಎಲ್ಲರೂ ಎಲ್ಲರನ್ನೂ ಗೌರವಿಸ್ತಾರೆ. ಯಾರಿಗಾದ್ರೂ ಪೂಜೆ ಮಾಡ್ಬೇಕಂದ್ರೆ ಅವ್ರಿಗೆ ದಾರಿ ಬಿಡ್ತಾರೆ, ನುಗ್ಗಲ್ಲ.
ಅಥವಾ ನಾನೇ ಮಾಡ್ಬೇಕು ಅಂತ ಆ ಥರ ಈಗೋ ಆ ಥರದ್ದೆಲ್ಲ ಏನೂ ಇರೋದಿಲ್ಲ ಅಲ್ಲಿ ವೈಕುಂಠ ಲೋಕದಲ್ಲಿ. ಅದಕ್ಕೆ ಯಾವ ದೋಷನೂ ಬರಲ್ಲ. ಯಾವ ದೋಷವೂ ಅಂಟ್ಕೊಳ್ದೆ ಇದ್ದಾಗ ಯಾವ ಕರ್ಮವೂ ಬರೋದಿಲ್ಲ. ಹಾಗೆ ಪழுದೊಂದು ಮಾರಾದ ವಣ್ಣಮೇ ನಾವಿರೋ ರೂಪನು ಬದಲಾಯಿಸೋದಿಲ್ಲ. ವಿಣ್ ಕೊಡೋಕ್ಕೂ ಆ ಲೋಕನೇ ಕೊಡುತ್ತೆ. ಯಾವ ವಿಣ್ ಅಂತ ಹೇಳಿದ್ರೆ ವೈಕುಂಠ ಲೋಕ ಆ ಥರ ಒಂದು ನಮಗೆ ಏರ್ಪಾಡು ಮಾಡ್ಕೊಳುತ್ತೆ. ಯಾರಿಂದ ಇದೆಲ್ಲ ಆಗತ್ತೆ ಅಂತ ಹೇಳಿದ್ರೆ ಮಣ್ಣಳಂದ ಶ್ರೀರಾನ್ ವೇಂಕಟಂ. ಈ ತಿರುವೇಂಕಟಂ ಇದಾನಲ್ಲ, ಅವ್ನು ಬೇರೆ ಯಾರು ಅಲ್ಲ, ತ್ರಿವಿಕ್ರಮ ಅವತಾರ ಮಾಡಿ ಇಲ್ಲಿ ಬಂದು ನೆಲೆಯಾಗಿ ನಿಂತಿರೋನೆ ವೆಂಕಟನಾಥ. ಇಲ್ಲಿ ತಿರುಪತಿ ಬೆಟ್ಟದ ಮೇಲೆ ಇದಾನಲ್ಲ ಅವನು ನಮಗೆ ಯಾವುದು ಒಂದು ಯಾವ ರೀತಿಯಿಂದಲೂ ದೋಷ ಬರದೇ ಇರೋ ತರ ವೈಕುಂಠ ಲೋಕದಲ್ಲಿ ಯಾರಪ್ಪ ನೋಡ್ಕೊಳ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ವಿಭವ ಅವತಾರದಲ್ಲಿ ಬಂದಲ್ಲ, ಯಾರು ತ್ರಿವಿಕ್ರಮನಾಗಿ ಬಂದಲ್ಲ, ವಾಮನ ಸ್ವಾಮಿ ಅವನೇನೆ ಬಂದು ಇಲ್ಲಿ ತ್ರಿವೇಂಕಟದಲ್ಲಿ ಅರ್ಚಾಮೂರ್ತಿಯಾಗಿ ನಿಂತಿದ್ದಾನೆ. ಸೊ ಇವಾಗ ನಮಗೆ ಪರವಿಭವ ವ್ಯೂಹ ಎಲ್ಲವನ್ನು, ವ್ಯೂಹ ಅಲ್ಲ, ಪರವಿಭವ ಮತ್ತೆ ಅರ್ಚೆ, ಈ ಮೂರನ್ನು ದೇವತೆಗಳನ್ನು ದೇವರನ್ನು ನಾವು ತೋರಿಸಿ ಮೂವರು ಒಬ್ರೇ ಅಂತ ನಮಗೆ ಖಚಿತಪಡಿಸಿ ತೋರಿಸ್ಕೊಡ್ತಾರೆ ಇದರಲ್ಲಿ, ಈ ಹಾಡಲ್ಲಿ. ವೇಂಗಡಮುಂ ವಿಣ್ಣಹರಂ ವೇಂಗಡಮುಂ ವಿಣ್ಣಹರುಂ. ಎರಡು ಒಟ್ಟಿಗೆ ಹೇಳ್ಕೊಡ್ಬೋದು. ವೇಂಗಡಮುಂ ವಿಣ್ಣಹರುಂ. ವೇಂಗಡಮುಂ ವಿಣ್ಣಹರುಂ. ವಿಣ್ಣಹರಂ ಉಪ್ಪಿಲಿಯಪ್ಪನ ಕ್ಷೇತ್ರ ಇದೆಯಲ್ಲ, ಅದಕ್ಕೆ ವಿಣ್ಣಹರಂ ಅಂತ ಹೇಳ್ತಾರೆ. ಎರಡು ವಿಣ್ಣಹರಂ ಇದೆ, ಒಂದು ಕಾಂಚೀಪುರದಲ್ಲೂ ಇದೆ ವೈಕುಂಠ ವಿಣ್ಣಹರಂ, ಇದು ಉಪ್ಪಿಲಿಯಪ್ಪ ಕ್ಷೇತ್ರ, ಅದು ಒಂದು ವಿಣ್ಣಹರಂ, ತಿರುವಿಣ್ಣಹರಂ ಅದು. ವೇಂಗಡಮುಂ ವಿಣ್ಣಹರುಂ. ವೇಂಗಡಮುಂ ವಿಣ್ಣಹರುಂ. வெக்காவும் அக்காத பூங்கிடங்கின் நீள் கோவல் பொன்னகரம். பூங்கிடங்கின் நீள் கோவல் பொன்னகரம். ಚಿನ್ನದ ನಗರ ಅಂತ. ಪೊನ್ನಹರಂ ಅಹರುಂ ಅಲ್ಲ, ನಗರ ಅಂತ ಹೇಳಕ್ಕೆ ನಹರ್ ಅಂತ ಹೇಳ್ತಾರೆ ತಮಿಳಲ್ಲಿ. ನಗರ ಪೊನ್ನಗರ, ಪೊನ್ ಅಂತ ಹೇಳಿದ್ರೆ ಗೋಲ್ಡ್, ಪೊನ್ನಗರಂ. ಪೊನ್ನಹರಂ. ನಹರಂ ಅಂತ ಹೇಳಿದ್ರೆ ಅದು ಯಾವ್ದು ಇನ್ನೂ ಒಂದು ಅರ್ಥ ಬರುತ್ತೆ, ಬಟ್ ಅದು ಆ ಕಾಂಟೆಕ್ಸ್ಟ್ ನೋಡ್ಕೊಂಡು ನಾವು ಅದನ್ನ ಅರ್ಥ ಮಾಡ್ಕೊಂಡು, ನಹರ್ ಅಂತ ಹೇಳಿದ್ರೆ ಜರ್ಕೊಳ್ಳಿ, ಪಕ್ಕಕ್ಕೆ ಹೋಗಿ ಅಂತಾನೂ ಆಗತ್ತೆ, ಆ ಅರ್ಥನೂ ಬರುತ್ತೆ. ಆದ್ರೆ ಇಲ್ಲಿ ಪೊನ್ನಹರಂ ಅಂದ್ರೆ ಬಂಗಾರದಂತ ದಿವ್ಯ ಕ್ಷೇತ್ರ, ಅದು ಯಾರು, ತಿರುಕೋವಲೂರು. கோவல் பொன்னகரம் நான்கிடத்தும் நின்றான் இருந்தான் கிடந்தான் நடந்தானே. நான்கிடத்தும் நின்றான் இருந்தான் கிடந்தான் நடந்தானே. என்றால் கெடுமாமிடர். வேங்கடமும் விண்ணகரும் வெக்காவும் மக்காத பூங்கிடங்கின் நீள் கோவல் பொன்னகரம். நான்கிடத்தும் நின்றான் இருந்தான் கிடந்தான் நடந்தானே. என்றால் கெடுமாமிடர். வேங்கடமும் விண்ணரகும் வெக்காவும் ನರಹಂ ಅಂತ ಹೇಳ್ಬೇಡಿ. ನರಹಂ ಅಂದ್ರೆ ನರಕ ಆಗ್ಬಿಡತ್ತೆ. ನಹರಂ ಅಂತ ಹೇಳ್ಬೇಕು. ನಗರಂ ಅಹರಂ ವಿಣ್ಣಹರಂ. ನರಹಂ ಅಂತ ಹೇಳ್ಬಿಟ್ರೆ ಅದ್ ನರಕ ಆಗ್ಬಿಡತ್ತೆ. ಆಮೇಲೆ ನರ ಅಲ್ಲ, ವಿಣ್ಣಹರಂ. ಇಲ್ಲಿ ವಿಣ್ಣಹರುಂ ಇದೆ ಮಮ್ಮಿ. ಹೌದು, ವಿಣ್ಣಹರಮ್ಮೇ ಹೇಳ್ಬೇಕು. ನಾಗೆ ನಾವು ಗೊತ್ತಿದೆ ನೋಡಿ, ಇಲ್ಲಿ ವಿಣ್ಣಹರಂ ಅದು. விண்ணஹரும் வெஹ்காவும் அஹ்காதா பூங்கிடங்கின் நீள் கோவல் பொன்னஹரும்
நான் கிடத்தும் நின்றான் இறந்தான் கிடந்தான் நடந்தானே என்றால் கெடுமாம் இடர். ಇಲ್ಲಿ ಹಾಗಾಗಿ ಜೋಡಿಸ್ಕೊಳ್ಬೇಕು. ವೇಂಗಡಮುಂ ಅಂತ ಹೇಳಿದ್ರೆ ಅಲ್ಲಿ ನಿಂತ್ಕೊಂಡಿದ್ದಾನೆ. ನಿಂಡ್ರಾನ್ ಅಲ್ಲಿ ಕೆಳಗಡೆ ಕೊಟ್ಟಿದಾರಲ್ಲ ನಾನ್ ಗಿಡತ್ತುಮ್ ಅಂತ 4 ಜಾಗದಲ್ಲಿ ಭಗವಂತ ಯಾವ ತರ ಇದ್ದಾನೆ ಅಂತ ನಿಂತ್ಕೊಂಡಿದ್ದಾನೆ. ಶಯನ ಕೋಲത്തിൽ ಇರುಂದ ಕೋಲത്തിൽ ಮಲ್ಕೊಂಡಿರೋ ತರ, ಕೂತಿರೋ ತರ, ನಿಂತಿರೋ ತರ ಅಂತೆಲ್ಲ ಹೇಳ್ತೀವಲ್ಲ, ಅದನ್ನ ಇಲ್ಲಿ ಹೇಳ್ತಾರೆ. ಹೇಗೆ ಅಂದ್ರೆ ವೇಂಗಡಮುಂ ಅಲ್ಲಿ ತಿರುವೇಂಗಡದಲ್ಲಿ ಹೇಗಿದ್ದಾನೆ, ನಿಂತ್ಕೊಂಡಿದ್ದಾನೆ. ನಿಂಡ್ರಾನ್ ವಿಣ್ಣಹರಂ ಅಲ್ಲಿ ಉಪ್ಪಿಲಿಯಪ್ಪನ ತಿರುವೆಕ್ಕನಲ್ಲಿ ವಿಣ್ಣಹರದಲ್ಲಿ ಅಲ್ಲಿ ಕೂತ್ಕೊಂಡಿದ್ದಾನೆ. ಅಲ್ಲಿ ಇದರಲ್ಲಿ ಕೂತ್ಕೊಂಡಿದ್ದಾನೆ. ಆಮೇಲೆ ತಿರುವೆಕ್ಕ ಇದೆಲ್ಲ ಅಲ್ಲಿ ಯಥೋಕ್ತಕಾರಿ ಸನ್ನಿಧಿ, ಅದು ಮಲ್ಕೊಂಡಿದ್ದಾನೆ ಅಲ್ಲಿ. ತಿರುಕೋವಲೂರಿನಲ್ಲಿ ನಡಂದಾನ್, ಕಾಲ ಅಳ್ಕೊಂಡು ಅಳಿತಾ ಇದ್ದಾನಲ್ಲ ಭೂಮಿನ, ಅದು ನಡಂದಾನ್. ಅದಕ್ಕೆ ನಾನ್ಗಿಡತ್ತು ಇದನ್ನೆಲ್ಲ ಮೆಲುಕು ಹಾಕೊಳ್ಳೋದು. ಎಲ್ಲಿ ದಿವ್ಯದೇಶದಲ್ಲಿ ಹೇಗಿದ್ದಾನೆ ನೋಡ್ಕೊಂಡು ಬಂದ್ಬಿಟ್ರೆ ಆಮೇಲೆ ಮನೇಲಿ ಕೂತ್ಕೊಂಡಾಗ್ಲೇ ಆ ದಿವ್ಯದೇಶಕ್ಕೆ ಹೋದಾಗ ಹೇಗಿತ್ತು, ದೇವ್ರನ್ನ ಹೇಗೆ ನೋಡಿದ್ವಿ, ಅಲ್ಲಿ ನಿಂತ್ಕೊಂಡಿದ್ದಾನೆ, ಇಲ್ಲಿ ಕೂತ್ಕೊಂಡಿದ್ದಾನೆ, ಇಲ್ಲಿ ಒಂದ್ ಕಡೆ ಮಲ್ಕೊಂಡಿದ್ದಾನೆ ಅಂತ ಮನಸ್ಸಲ್ಲಿ ಹಾಗೇ ಇದು ಈ ವಿಣ್ಣಹಾರಂ ವೈಕುಂಠ ವಿಣ್ಣಹಾರಂ ಇದು ಅಲ್ಲಿ ಕೂತ್ಕೊಂಡಿದ್ದಾನೆ. ಹೇಗೆ ಅಂದ್ರೆ ಆದಿಶೇಷನ ಮೇಲೆ ಶ್ರೀದೇವಿ ಭೂದೇವಿ ಇದ್ದಾರೆ, ಆ ತರ ಕೂತ್ಕೊಂಡಿರೋ ಪರ್ಯಂಕ ಆಸನದಲ್ಲಿ ಕೂತ್ಕೊಂಡಿದ್ದಾನೆ. ಅದಕ್ಕೆ ನಿಂಡ್ರಾನ್ ಇರಂದಾನ್ ಕಿಡಂದಾನ್ ಈ 4 ಇದರಲ್ಲಿ ಇದೆಲ್ಲ ಅದನ್ನು ನೆನೆಸ್ಕೊಂಡ್ರೆ ಎಂಡ್ರಾಲ್ ಕೆಡುಮಾ ಮಿಡರ್, ಅದನ್ನ ನೆನೆಸ್ಕೊಳ್ತಾ ಇದ್ರೇನೆ, ಹೇಳಿದ್ರೇನೆ ಕೆಡುಮಾ ಮಿಡರ್, ನಮ್ಮ ಪಾಪಗಳೆಲ್ಲ ಹೋಗ್ಬಿಡುತ್ತೆ ಅಂತ. ಇದೇ ತರ ತಿರುಮಂಗೈ ಆಳ್ವಾರು ಕೂಡ ಹಾಡ್ತಾರೆ. ನಿಂಡ್ರಾನ್ ಇಡಂದಾನ್ ಕಿಡಂದಾನ್ ಮಾಮಲೆಯಾವದು ನಡಂದಾನ್ ನಡಂದಾರ್ ಕಿಡಂ ಮಾಮಲೆಯಾವದು ನೀರ್ಮಲೆಯೇ ಅಂತ ಹೇಳ್ಬಿಟ್ಟು ನೀರ್ಮಲೆ ಕ್ಷೇತ್ರದ ಹಾಡು ಹೇಳ್ಬೇಕಾದ್ರೆ ಅಲ್ಲಿ ಒಂದೇ ಒಂದು ಕ್ಷೇತ್ರದಲ್ಲಿ 4 ನಾವು ನೋಡ್ತೀವಿ. ಕೆಳಗಡೆ ಶ್ರೀನಿವಾಸನು ನಿಂತ್ಕೊಂಡಿದ್ದಾನೆ, ಆಮೇಲೆ ಇದರಲ್ಲಿ ನರಸಿಂಹ ಅವತಾರದಲ್ಲಿ ಕೂತ್ಕೊಂಡಿದ್ದಾನೆ, ಮತ್ತೆ ತ್ರಿವಿಕ್ರಮ ಅವತಾರ ಇದೆ, ಮತ್ತೆ ಮಲ್ಕೊಂಡಿರೋ ಒಂದು ಶ್ರೀರಂಗದ ಇದರಲ್ಲಿ ಮಲ್ಕೊಂಡಿರೋದು ಅಲ್ಲಿ ಒಂದು ಇದೆ. ಮೇಲೆ ಹತ್ತಿ ಹೋದ್ರೆ ಬೆಟ್ಟದಲ್ಲಿ 3 ಎಲ್ಲ 4 ತರನು ಇಲ್ಲಿ ನೋಡ್ಬೋದು. ಒಂದೇ ನೀರ್ಮಲೆಯಲ್ಲಿ ಮಡ್ರಾಸ್ಗೆ ಹತ್ರ ಇದೆ ನೀರ್ಮಲೆ ನಕ್ಷತ್ರದಲ್ಲಿ. ಆ ಬೆಟ್ಟ ಹತ್ಕೊಂಡು ಹೋದ್ರೆ ಕೆಳಗಡೆ ಶ್ರೀನಿವಾಸ ನಿಂತ್ಕೊಂಡಿದ್ದಾನೆ, ಕಿಡಂದಾನ್ ಇರಂದಾನ್ ನಡಂದಾನ್ ಮೇಲ್ಗಡೆ 3, ಅದು 3 ಮೇಲ್ಗಡೆ ನೋಡ್ಬೋದು. ಈ ಕ್ಷೇತ್ರ ನೋಡಕ್ಕೇನೆ ಪಾಪ ತಿರುಮಂಗೈ ಆಳ್ವಾರ್ ಬಂದಾಗ ತುಂಬಾ ಅಲ್ಲಿ ಫ್ಲಡ್ ಆಗ್ಬಿಟ್ಟಿತ್ತು. ಹೇಗೆ ಅವಾಗ ಇಲ್ಲಿ ಇದೇ ತರ ಮಳೆ ಬಂದಾಗ ಎಲ್ಲ ಚೆನ್ನೈನಲ್ಲಿ ಬ್ಯಾಕ್ ವಾಟರ್ಸ್ ಎಲ್ಲ ಬಂದ್ಬಿಡುತ್ತೆ. ಪಾಪ ಏನು ಮಾಡೋಕ್ಕಾಗಲ್ಲ, ಅದು ಸಮುದ್ರದ ನೀರು ಎಲ್ಲ ಬಂದ್ಬಿಟ್ಟು ಸೇರ್ಕೊಂಡು ದೊಡ್ಡ ಕೆರೆ ಮಧ್ಯದಲ್ಲಿ ಅಲ್ಲಿ ಎದುರುಗಡೆ ಒಂದು ಬೆಟ್ಟದಲ್ಲಿ ಇವರಿದ್ರು. ಇಲ್ಲಿ ಅಲ್ಲಿ ನೋಡ್ತಾರೆ ಎದುರುಗಡೆ ಒಂದು ಬೆಟ್ಟದಲ್ಲಿ ಒಂದು ದೇವಸ್ಥಾನ ಎಲ್ಲ ಇದೆ. ಇದು ಯಾವ ದೇವಸ್ಥಾನ ಏನೋ ಹೋಗಿ ನೋಡ್ಬೇಕಲ್ಲ ಅಂತ ಹೇಳಿದ್ರೆ ಅಷ್ಟು ನೀರಿತ್ತಂತೆ ಮಧ್ಯದಲ್ಲಿ, ಅಲ್ಲಿ ಹೋಗೋಕ್ಕೆ ಆಗ್ಲಿಲ್ಲ. ಅದು ಈಜ್ಕೊಂಡು ಹೋಗೋಣ ಅಂದ್ರೆ ಗೊತ್ತಿಲ್ಲದೆ ಇರೋ ಜಾಗ, ಅಕಸ್ಮಾತ್ ಮೊಸಳೆ ಗಿಸ್ಲೆ ಇರುತ್ತೋ ಏನೋ ಗೊತ್ತಿಲ್ಲ, ಅದಕ್ಕೋಸ್ಕರ 6 ತಿಂಗಳು ಕಾಯ್ತಾರೆ. 6 ತಿಂಗಳು ಕಾದಿರೋ ಜಾಗ ಎದುರುಗಡೆ ಒಂದು ಬೆಟ್ಟ ಇದೆ, ಅಲ್ಲೂ ತಿರುಮಂಗೈ ಆಳ್ವಾರ್ದು ಒಂದು ಚಿಕ್ಕ ದೇವಸ್ಥಾನ ಇದೆ. ಅಲ್ಲಿ 6 ತಿಂಗಳು ಕಾಯ್ತಾರೆ. ನೀರು ಕಮ್ಮಿ ಆದ್ಮೇಲೆ ದಾಟ್ಕೊಂಡು ಹೋಗಿ ನೀರ್ಮಲೆಯನ್ನು ನೋಡಿ ಆ ಕ್ಷೇತ್ರಕ್ಕೆ ಮಂಗಳಾಶಾಸನ ಮಾಡ್ತಾರೆ. ಆ ಥರ ಯಾಕೆ ಇಷ್ಟೆಲ್ಲ ಕಷ್ಟಪಡ್ತಾರೆ ಅವರು ಆಳ್ವಾರು ಅಂತ ಹೇಳಿದ್ರೆ, ಅವ್ರು ಮಂಗಳಾಶಾಸನ ಮಾಡಿದ್ರೆ ನಮಗೂ ಹೋಗೋಕ್ಕೆ ಸರಿ ಹೋಗುತ್ತೆ, ಪರವಾಗಿಲ್ಲ, ಇದೊಂದು ವೈಷ್ಣವ ಕ್ಷೇತ್ರ, ನಾವು ಹೋಗ್ಬೋದು ಅಂದ್ರೆ ಭಕ್ತಿ ಮಾಡೋಕೆ ಯೋಗ್ಯವಾದ ಒಂದು ಕ್ಷೇತ್ರ ಅಂತ ಹೇಳಿ. ಅದೇ ತರ ಇಲ್ಲಿ ಹೇಳ್ತಾರೆ ಎಂಡ್ರಾಲ್ ಕೆಡುಮಾ ಮಿಡರ್, ಅವ್ನು ನಿಂತ್ಕೊಂಡಿದ್ದಾನೆ, ಕೂತ್ಕೊಂಡಿದ್ದಾನೆ, ಮಲ್ಕೊಂಡಿದ್ದಾನೆ ಅಂತ ಭಗವಂತನ ಬಗ್ಗೆ ಎಲ್ಲ ಅವನ ಶಯನ ತಿರುಕೋಲಂ, ಅವನ ಇರಂದಿರಿಂದ ತಿರುಕೋಲಂ ಎಲ್ಲಾನು ನಾವು ಜ್ಞಾಪಿಸ್ಕೊಂಡಿದ್ರೆ ನಮ್ಮ ವಿನಯ್ ಅಂತ ಹೇಳಿದ್ರೆ ಈಗ ಈಡರ ವಿನಯ್ ಈಡರ್ ಇವೆಲ್ಲರೂ ನಮ್ಮ ಪಾಪಗಳೆಲ್ಲ ಮಾಯ ಆಗತ್ತೆ ಅಂತ ಹೇಳ್ತಾರೆ. ಮುಂದಿನ ಹಾಡು ನೋಡೋಣ. இடரார் படுவார் எழு நெஞ்சே வேழம் தொடர்வான் கொடுமுதலை சூழ்ந்த வேழம் தொடர்வான் கொடுமுதலை சூழ்ந்த வேழம் தொடர்வான் கொடுமுதலை சூழ்ந்த வேழம் தொடர்வான் கொடுமுதலை சூழ்ந்த. ನಾನು ಹೇಳ್ಬೇಕಾದ್ರೆ ಳಾ ಹೇಳಿದ್ರೆ ಅಕಸ್ಮಾತ್ ನಿಮ್ ಪುಸ್ತಕಗಳಲ್ಲಿ ಳಾ ಇದ್ರೆ ದಯವಿಟ್ಟು ಅದ್ರ ಮೇಲೆ ಆ ತಮಿಳು ಳಾ ಬರ್ಕೊಳ್ಳಿ, ಇಲ್ಲದೆ ಹೋದ್ರೆ ನಿಮ್ಗೆ ಎಲ್ಲಿ ಏನ್ ಹೇಳ್ಬೇಕು ಅಂತ ಗೊತ್ತಾಗೋದಿಲ್ಲ.
ಈ ಆನ್ಲೈನ್ ಕ್ಲಾಸಸ್ ಇರೋದ್ರಿಂದ ಯಾರು ತಪ್ಪು ಹೇಳ್ತಾರೆ ಅಂತಾನೂ ಗೊತ್ತಾಗಲ್ಲ, ನೀವು ಆಮೇಲೆ ಪ್ರಾಕ್ಟೀಸ್ ಮಾಡ್ತೀರಾ ಅಂತಾನೂ ಗೊತ್ತಾಗಲ್ಲ. ಅದಕ್ಕೋಸ್ಕರ ಅಕಸ್ಮಾತ್ ಲಾ ಇದ್ರೆ ತುಂಬಾ ಬುಕ್ಕಲ್ಲಿ ಲಾ ಇರುತ್ತೆ, ಅದ್ರ ಮೇಲೆ ಒಂದು ಚುಕ್ಕೆ ಎಲ್ಲ ಹಾಕಿರ್ತಾರೆ. ಕಾನ್ಶಿಯಸ್ ಆಗಿ ಕರೆಕ್ಟಾಗಿ ಓದಬೇಕು. ಅಕಸ್ಮಾತ್ ಇಷ್ಟು ಇಯರ್ ಪವರ್ಗೂ ಬಂದಿದ್ದೀವಿ, ಇಷ್ಟರಲ್ಲಿ ನಿಮ್ಗೆ ಗೊತ್ತಾಗಬೇಕು. ಗೊತ್ತಾಗದೆ ಹೋದ್ರೆ ರಾ ಅಂತ ನಾನು ಉಚ್ಚಾರಣೆ ಮಾಡಿದಾಗ ಅಲ್ಲಿ ತಮಿಳ್ ಮೇಲ್ಗಡೆ ರಾ ಬರ್ಕೊಳ್ಳಿ. இடரார் படுவார் எழு நெஞ்சே, இடரார் படுவார் எழு நெஞ்சே, வேழம் தொடர்வான் கொடுமுதலை சூழ்ந்த, வேழம் தொடர்வான் கொடுமுதலை சூழ்ந்த, படமுடைய பைநாகம் பள்ளியான் பாதமே, படமுடைய பைநாகம் பள்ளியான் பாதமே, கை தொழுதும் கை தொழுதும் பொய்நாகம் போது கொண்டு, பொய்நாகம் போது கொண்டு, இடரார் படுவார் எழு நெஞ்சே, வேழம் தொடர்வான் கொடுமுதலை சூழ்ந்த, படமுடைய பைநாகம் பள்ளியான் பாதமே, கை தொழுதும் கொய்நாகம் பூம்போது கொண்டு, இடரார் படுவார் எழு நெஞ்சே, வேழம் தொடர்வான் கொடுமுதலை சூழ்ந்தா, படமுடைய பைநாகம் பள்ளியான் பாதமே, பாதமே, கை தொழுதம் பொய்நாகம் பூம்போது கொண்டு, படமுடைய பைநாகம் பள்ளியான் பாதமே. அது யாவது? படமுடைய பைநாக பள்ளியான் பாதமே, கை தொழுதும் கொய்நாகம் பூம்போது கொண்டு, படமுடைய பைநாகம் பள்ளியான் பாதமே, கை தொழுதும் பொய்நாகம் பூம்போது கொண்டு. ಯಾರಿಗೆ இடರಾರ್ ಪಡುವಾರ್, ಯಾತಕ್ಕೆ ಇನ್ಮೇಲೆ ಪಾಪ ಗೀಪ ಎಲ್ಲ ಯಾರಿಗೂ ಏನು ಬಂದು ಸೇರ್ಕೊಳ್ಳಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಆ ಥರ ಒಂದು ಚರಿತ್ರೆಯಲ್ಲಿ ಪುರಾಣದಲ್ಲಿ ಗಜೇಂದ್ರ ಮೋಕ್ಷ ಅನ್ನೋ ಒಂದು ಸನ್ನಿವೇಶ, ಆ ವೃತ್ತಾಂತವನ್ನ ಕೇಳಿದ್ರೆ ಯಾರಿಗೂ ಪಾಪ ಬಂದು ಸೇರ್ಕೊಳ್ಳೋಕೆ ಅವಕಾಶನೇ ಇಲ್ಲ. ಯಾಕಂದ್ರೆ ಒಂದು ಭಾಷೆನೇ ಬರೋದಿಲ್ಲ. ಭಗವಂತನ ಯಾವ ಭಾಷೆಯಲ್ಲಿ ಮಾತಾಡ್ತಾನೆ ಅಂತ ಹೇಳಿದ್ರೆ ಭಕ್ತಿ ಅನ್ನೋದೇ ಒಂದೇ ಭಾಷೆ ಅಷ್ಟೇ, ಯಾವ ಭಾಷೆ ಇಲ್ಲ. ಪ್ರಾಣಿ ಯಾವ ತರ ಏನಂತ ಕರೀತೋ, ಯಾವ ಭಾಷೆಯಲ್ಲಿ ಕರೀತೋ, ಭಕ್ತ ಬರ್ನ ಅಂತ ಹೇಳಿದ್ರೆ ಅದಲ್ಲ. ಭಕ್ತಿನೇ ಒಂದು ಬೇರೆ ಭಾಷೆ. ಗಜೇಂದ್ರನ ತರ ಯಾರಿಗೆ ತಾನೇ ಭಕ್ತಿ ಮಾಡಕ್ಕಾಗತ್ತೆ ಅಂದ್ರೆ ಖಂಡಿತ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅವರು ಆಡ್ವಾರ್. ಹೇಗೆಂದ್ರೆ ಅವನು ಗಜೇಂದ್ರ ಮಾಡಿದ ಉಪಚಾರ ಯಾರಾದ್ರೂ ಮಾಡಕ್ಕಾಗತ್ತಾ? 1,000 ಪುಷ್ಪಗಳನ್ನ ಭಗವಂತನಿಗೆ ಸಮರ್ಪಿಸ್ತೀನಿ ಅಂತ ಸಂಕಲ್ಪ ಮಾಡ್ಕೊಂತಂತೆ. ಯಾವುದು? ಆನೆ ಹೆಂಗ್ರಿ ಸಂಕಲ್ಪ ಮಾಡ್ಕೊಳತ್ಗೆ? ಅದಕ್ಕೇನು ವಿವೇಕ ಇದೆ, ಅದಕ್ಕೆ ಬುದ್ಧಿ ಇದೆಯಾ ಅಂತ ಹೇಳಿದ್ರೆ ಇದು ಬೇರೆ ಯಾರು ಅಲ್ಲ, ಇಂದ್ರಜಿಮ್ನಾಗಿದ್ದ ಒಂದು ರಾಜ ಭಕ್ತಿ ಯೋಗ ಮಾಡ್ತಾ ಇದ್ದ. ಅವನು ಶಾಪಗ್ರಸ್ತನಾಗಿರೋದ್ರಿಂದ ಅದಕ್ಕೆ ಅರಿವು ಭಕ್ತಿ ಯೋಗದಲ್ಲಿ ಹಾಗೆ ಕಂಟಿನ್ಯೂ ಆಯ್ತು. ದಿನ ಒಂದು ಹೂವನ್ನ ತಗೊಂಡು ಹೋಗಿ ಸರೋವರದಿಂದ ಕೊಡ್ತಾ ಇತ್ತು. ಆದ್ರೆ ಅದೇನ್ ಮಾಡ್ತು, ಹೀಗೆ ಮಾಡ್ತಾ ಇದ್ದಾಗ ಈ ಎಂಥ ಕಷ್ಟ ಬಂತು ಅಂತ ಹೇಳಿದ್ರೆ, ಆ ಕಾಲು ಒಂದು ಮೊಸಳೆ ಹಿಡ್ಕೊಂಡ್ ಬಿಡ್ತಲ್ಲ, ಆ ಕಾಲು ನೋವ್ತಾ ಇದೆ ಅಂತ ಅಳ್ತಾ ಗಜೇಂದ್ರ ಅಂತ ಹೇಳಿದ್ರೆ ಇಲ್ವಂತೆ. ಅದಕ್ಕಲ್ಲ, ಕೊನೇನಲ್ಲಿ ಅದು ಏನ್ ಮಾಡತ್ತೆ, ತನ್ನಂತಾನೆ ಬಿಡಿಸ್ಕೊಂಡು ಹೇಗಾದ್ರೂ ಮಾಡಿ ಹೂ ಕೊಡ್ಬೇಕು ಅಂತ ಅನ್ಕೊಳ್ತಿರತ್ತೆ. ಆಗಲ್ಲ, ಹೂ ಬಾಡೋಗುತ್ತಲ್ಲ, ಇದು ಬಾಡೋಗಕ್ ಮುಂಚೆ ಭಗವಂತನ ಕೊಡ್ಬೇಕಲ್ಲ ಅಂತ ಅನ್ಕೊಂಡು ಆದಿಮೂಲ ಅಂತ ಕರೀತಂತೆ. ಅಯ್ಯೋ ಬಂದು ನೀನೇ ಇಸ್ಕೊಂಡ್ಬಿಡ್ಬಾರ್ದ ಭಗವಂತನೇ ಅಂತ ಕರಿಯತ್ತಂತೆ. ನೋಡಿ, ನಾವ್ ಅನ್ಕೊಳ್ತೀವಿ ನೋವು ತಡಿಯಕ್ಕಾಗದೆ ಹಂಗೆ ಕಿರ್ಚ್ಕೊಂತು ಅಂತ. ಅದಕ್ಕಲ್ಲ, 1,000 ವರ್ಷ ಕಾಲ ಕಾಲು ಎಳೆದಾಡುತ್ತೆ ಅಂತ ಹೇಳ್ತಾರೆ ಚರಿತ್ರೆಯಲ್ಲಿ, ಪುರಾಣದಲ್ಲಿ ಹೇಳ್ತಾರೆ. ಹೇಗೆ ಅಂದ್ರೆ ಆನೆಗಳೆಲ್ಲ ಇದಕ್ಕೆ ಸಹಾಯ ಮಾಡತ್ತಂತೆ, ಭೂಮಿಗೆ ಇಳಿಯುತ್ತೆ. ಆಮೇಲೆ ಮೊಸಳೆ ಅದು ಒಳಗೆ ಕೇಳ್ಕೊಂಡು 1,000 ವರ್ಷ, ಒಂದಲ್ಲ ಎರಡಲ್ಲ 1,000 ವರ್ಷ ಅಂತ ಇಟ್ಕೊಳ್ಳಿ. ಕೃತಯುಗದಲ್ಲಿ ಆ ಕಾಲಮಾನನೇ ಬೇರೆ. ಅದನ್ನ 1,000 ವರ್ಷ ಆ ಥರ ಮಾಡಿದ್ರೆ ಕೊನೆಯಲ್ಲಿ ಮಾತ್ರ ಯಾಕೆ ಹಾಗೆ ತಡೆಯಕ್ಕಾಗದೆ ಆದಿಮೂಲ ಅಂತ ಕಿರ್ಚ್ಕೊಂತು ಅಂತ ಹೇಳಿದ್ರೆ, ಇದನ್ನ ಕೊಡೋಕ್ ಮುಂಚೆ ಈ ಹೂ ಬಾಡೋಗುತ್ತಲ್ಲ, ಅನ್ಯಾಯವಾಗಿ ಹೂ ಬಾಡೋಕ್ ಮುಂಚೆ ಭಗವಂತನಿಗೆ ಸಮರ್ಪಿಸ್ಬೇಕಾಗಿತ್ತಲ್ಲ ಅಂತ ಆ ದುಃಖಕ್ಕೆ ಕರಿಯತ್ತಂತೆ.
ಅದು ಅವಾಗ ಆ ಥರ ನೋಡಿ, ನಾವು ಆ ಥರ ಒಂದು ಕೈಂಕರ್ಯ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ. ಏನೋ ಯಾವುದೋ ಸಿಗುತ್ತಾ ದುಡ್ಡಿಗೆ ತಗೊಳ್ತೀವಿ. ಮಲ್ಲಿಗೆ ಹೂನೇ ಕೊಡ್ತಾ ಇದ್ದಾನೆ, ವರ್ತನೆ ಕೊಡ್ತಾ ಇಲ್ಲ, ಕಾಕಡ ಕೊಟ್ಟರೆ ಕಾಕಡನೇ ಇಡ್ತೀವಿ. ಅಯ್ಯೋ ದಿನ ಮಲ್ಲಿಗೆ ಹೂ ಇಡ್ತಾ ಇದ್ನಲ್ಲ, ಮಲ್ಲಿಗೆನೇ ಬೇಕು ಅಂತ ಹೋಗಿ ಹುಡ್ಕೊಂಡೇನು ತೊಗೊಂಬಿಟ್ಟು ಹೋಗಿ ಬಂದು ಕೊಡೋದಿಲ್ಲ. ಹೀಗೆ ನಾವು ಮಾಡೋ ಭಕ್ತಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟೇನೆ. ಪ್ರಾಣಿ ಮಾಡಿದಷ್ಟು ನಮಗೆ ಮಾಡೋಕ್ಕಾಗಲ್ಲ. ಅದನ್ನೇ ಗಜೇಂದ್ರ ಥರ ಮಾಡೋಕ್ಕಾಗಲ್ಲ, ಲಕ್ಷ್ಮಣನ್ ಥರ ಅಂತೂ ಮಾಡೋಕ್ಕೆ ಆಗಲ್ಲ. ಅಹಂ ಸರ್ವಂ ಕರಿಷ್ಯಾಮಿ ಜಾಗ್ರತ ಸ್ವಪತಶ್ಚ ಅಂತ ಹೇಳ್ತಾನಲ್ಲ ರಾಮಾಯಣದಲ್ಲಿ. ಆ ಥರ ಮಲಗಿದ್ರು ಸರಿ, ಎದ್ದಿದ್ರಾಗ್ಲೂ ಸರಿ, ಎಲ್ಲ ನಾನೇ ಸರ್ವಂ ಕರಿಷ್ಯಾಮಿ ಅಂತ ಹೇಳ್ತಾನೆ. ಹೇಗೆ ಅವನು ನಿದ್ದೆನೂ ಮಾಡಲಿಲ್ಲ, ಆಹಾರನೂ ತಿನ್ನಲಿಲ್ಲ ಅನ್ನೋದು ಯಾವಾಗ ನಿಕುಂಬಳ ಯಾಗ ಮಾಡಬೇಕಾದ್ರೆ ವಿಭೀಷಣ ಹೇಳ್ತಾನೆ. ಒಬ್ಬ ಇದ್ದಾನೆ 14 ವರ್ಷ ಊಟ ನಿದ್ದೆ ಏನು ಮಾಡದೆ ಇರೋನು, ಅದೇ ನಿಮ್ಮ ತಮ್ಮ, ಅವನಿಗೆ ಬೇಕಾದರೆ ನೀನು ಹೇಳ್ಬೋದು, ಇಂದ್ರಜಿತ್ ಮಾಡ್ತಾ ಇರೋ ನಿಕುಂಬಳ ಯಾಗ ನಾಶ ಮಾಡ್ಬೋದು ಅಂತ ಹೇಳ್ತಾರೆ. ಹೀಗೆ ಅವ್ರ ಥರ ನಾವೆಲ್ಲ ಏನು ಮಾಡೋಕ್ಕಾಗಲ್ಲ. ಪೈನಾಹ ಆ ಹಸಿರು ಬಾಡಕ್ಕೆ ಮುಂಚೆ ನಾ ಹಂಪು ಯಾವುದೋ ಒಂದು ಹೋಗ್ಲಿ ಬಿಡಿ, ಅಷ್ಟೆಲ್ಲ ನಿಮಗೆ ಮಾಡೋಕ್ಕೆ ಆಗದೆ ಹೋದ್ರೆ ನಾವು ಎಷ್ಟು ಚೆನ್ನಾಗಿ ಆಳ್ವಾರ್ ಹೇಳ್ತಾರೆ. ನಾ ಹಂಪು, ನಾಹಂ ಅಂತ ಹೇಳಿದ್ರೆ 2 ಅರ್ಥ ಇದರಲ್ಲಿ ತುಂಬ ಚೆನ್ನಾಗಿದೆ. ಅನಾಹಂ ಅಂದರೆ ಆನೆಗೂ ಹೇಳ್ತಾರೆ. ಆ ಆನೆ ಹೂವನ್ನ ಬೇಗ ಸಮರ್ಪಿಸಿದ್ರು. ನೀವು ಅದೆಲ್ಲ ಅಷ್ಟೆಲ್ಲ ಮಾಡೋಕ್ಕಾಗದೆ ಪರವಾಗಿಲ್ಲ. ಈ ಕಾಡಲ್ಲಿ ನಾಹಂಪು ಯಾವುದು, ಈ ಸುರ ಹೊನ್ನೆ ಇದೆಯಲ್ಲ, ತಾನಾಗೇ ಎಲ್ಲ ಕೆಳಗಡೆ ಬಿದ್ದಿರುತ್ತೆ, ಅದನ್ನಾದ್ರೂ ಆರಿಸ್ಕೊಂಡು ತಗೊಂಡೋಗಿ ಕೊಡ್ರಿ. ಯಾವುದೋ ಸುಲಭವಾಗಿ ಸಿಗುತ್ತಲ್ಲ, ಇದೇ ಬೇಕು ಅದೇ ಬೇಕು ಅಂತಲ್ಲ, ಸುಲಭವಾಗಿ ಸಿಗ್ತಾ ಇರೋ ಹೂವನ್ನ ಆನೆ ನೋಡಿ ಅದು ಎಷ್ಟು ಕಷ್ಟಪಟ್ಕೊಂಡು ಹೋಗಿದ್ದು. ಸುರ ಹೊನ್ನೆ ಅದು ನಡೆಯುತ್ತೆ. ಅದು ಅಪ್ರಾಕೃತವಾದ ಹೂವೇ ಆಗ್ಬೇಕು ಅಂತ ಏನಿಲ್ಲ. ಭಕ್ತಿಯಿಂದ ಈ ಹೂವು ನೋಡಿದ್ರೆ ಅಯ್ಯೋ ಎಷ್ಟು ಚೆನ್ನಾಗಿರುತ್ತೆ, ಇದನ್ನ ಹಾರ ಕಟ್ಟಿ ಭಗವಂತನಿಗೆ ಹಾಕಿದ್ರೆ ಅಂತ ಮನಸ್ಸಲ್ಲಿ ಅನ್ಕೊಂಡ್ರೆ ಹಾಕದಷ್ಟೇ ಪುಣ್ಯ ನಿಮಗೆ ಬರುತ್ತಂತೆ. ಈ ಕಾಡಲ್ಲಿ ಹೂವು ಅದನ್ನ ನೋಡಿದ ತಕ್ಷಣ ಭಗವಂತನ ನೆನಪು ಬಂದಾಗ ಅವನಿಗೆ ಹಾಕ್ಬೋದು ಇದು ಅಂತ ಅನ್ನಿಸ್ದಾಗ ಅದನ್ನ ಹೇಳ್ತಾರೆ. ನಮ್ಜಿಯರು ಕೂಡ ಅದೇ ಹೇಳ್ತಾರೆ. ಹೇಗೆ ಅಂತ ಹೇಳಿದ್ರೆ, ಭಗವಂತ ತುಂಬಾ ಸುಲಭ. ಪರಶರ ಭಟ್ಟನ್ ಕೇಳ್ತಾರಂತೆ, ಎಲ್ಲೋ ಏನೋ ಸಿಗದೆ ಹೋದ್ರೆ ಏನ್ ಮಾಡೋದು ಅಂತ ಹೇಳಿದಾಗ ನಮ್ಜಿಯರು ಅದಕ್ಕೆ ವ್ಯಾಖ್ಯಾನ ಮಾಡಿಕೊಂಡು, ಅವರಿಬ್ರು ತುಂಬಾ ಕಾಲಕ್ಷೇಪ ಮಾಡೋರು, ಪರಶರ ಭಟ್ರು ನಮ್ಜಿಯರು. ಅದಕ್ಕೆ ಏನೂ ಅಲಿಯೋ ಅವಶ್ಯಕತೆ ಇಲ್ಲಪ್ಪ, ಅಲ್ಲಿ ಏನು ಸಿಗುತ್ತೋ ಅದನ್ನ, ಸುರ ಹೊನ್ನೆ ಇದೆಯಲ್ಲ ನಾಹಂಪು, ಅದನ್ನೇ ತಗೊಂಡೋಗಿ ಕುಡಿ, ಪರವಾಗಿಲ್ಲ, ಭಗವಂತ ಏನು ಬೇಡ ಅಂತ ಹೇಳೋದಿಲ್ಲ. ಅದಕ್ಕೆ ಹೇಳ್ತಾರೆ ಅನಾಹಂಪು ಪೈನಾಹಂಪು ಓದಿಕೊಂಡು ಸಿಗೋದನ್ನ ಕೈಗೆ ಯಾವ್ದು ಇಟ್ಕೊತ್ತೋ ಅದನ್ನೇ ಹೋಗಿ ಕುಡಿ, ಇದೇ ಬೇಕು ಅದೇ ಬೇಕು ಅಂತ ಭಗವಂತ ಏನು ಕೇಳೋದಿಲ್ಲ. ಇಲ್ಲಿ ನಿಲ್ಲಿಸ್ಕೊಳ್ತೀನಿ. பொய்கையாழ்வார் திருவடிகளே சரணம். ஆகாஷாத் பதிதந்தோயம் யதா கச்சதி சாகரம் सर्वदेव नमस्कारः केशवं प्रति गच्छति केशवं प्रति गच्छति केशवं प्रति गच्छति. ओम शांति शांति शांतिः. कायेन वाचा मनसेन्द्रियैर्वा बुद्ध्यात्मना वा प्रकृते स्वभावात् करोमि यद्यत् सकलं परस्मै ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು.